ನಮಸ್ಕಾರ. ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ನಗರದ 8-9ನೇ ವಾರ್ಡಿನ ಸಮಸ್ಯೆಗೆ ಮುಕ್ತಿ ಸಿಗುವ ನಿರೀಕ್ಷೆ. ಮುಖ್ಯಮಂತ್ರಿಗಳ ಆದೇಶಕ್ಕೂ ಪರಿಹಾರವಾಗದ ಸಮಸ್ಯೆಗೆ ಪರಿಹಾರ ನೀಡಲಿದ್ದಾರೆಯೇ ನಗರಸಭೆ ಉಪಾಧ್ಯಕ್ಷರು? ಚಿಕ್ಕಬಳ್ಳಾಪುರ ಜೆಡಿಎಸ್ನಲ್ಲಿ ಆರಂಭವಾಯಿತು ಮಾತಿನ ಸಮರ. ವಿಪ್ ಉಲ್ಲಂಘಿಸಿದ ಸದಸ್ಯರ ಉಚ್ಚಾಟನೆಯಿಂದ ಜಿಲ್ಲಾಧ್ಯಕ್ಷ ಉಚ್ಚಾಟನೆಯಾಗಿಲ್ಲ ಎನ್ನುತ್ತಿರುವ ನಗರಸಭಾ ಸದಸ್ಯರು ಜಿಲ್ಲಾಧ್ಯಕ್ಷರಲ್ಲ ಹಂಗಾಮಿ ಅಧ್ಯಕ್ಷರಿಂದ ಸದಸ್ಯರು. ಸಾವಯವ ಕೃಷಿಕ ವೆಂಕಟಸ್ವಾಮಿ ರೆಡ್ಡಿ ಜಮೀನಿನಲ್ಲಿ ಬೆಳೆ ಕ್ಷೇತ್ರೋತ್ಸವ. ಬೀಜದ ದಂಟಿನ ಬೆಳೆ ಪರಿಚಯಿಸಿದ ಜಿಕೆವಿಕೆ ವಿದ್ಯಾರ್ಥಿಗಳು. ಶಿಡ್ಲಘಟ್ಟ ತಾಲೂಕಿನ ಬೋದಗೂರು ಗ್ರಾಮದ ಜಮೀನಿನಲ್ಲಿ ಕ್ಷೇತ್ರೋತ್ಸವ. ಗೌರವಧನ ನೀಡಲು ಇಲ್ಲದ ಯುಜಿಸಿ ನಿಯಮಾವಳಿ. ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಯಾಕೆ ಎಂದ ಅತಿಥಿ ಉಪನ್ಯಾಸಕರ ಸಂಘ. ಸರ್ಕಾರ ನೀಡಿದ ಭರವಸೆಯಂತೆ ಎಲ್ಲಾ ಬೇಡಿಕೆಗಳ ಈಡೇರಿಕೆಗೆ ಸಂಘ ಆಗ್ರಹ. ವಾರ್ತೆಗಳ ವಿವರ. ಅದು ತಗ್ಗು ಪ್ರದೇಶ. ಅದಕ್ಕೆ ಕಾರಣ ಈ ಹಿಂದೆ ಅಲ್ಲಿ ಕೆರೆ ಇತ್ತು. ಕೆರೆಯನ್ನು ಮುಚ್ಚಿ ಕಟ್ಟಡ ಕಟ್ಟಿದರೆ ಏನಾಗಬೇಕೋ ಅದೇ ಆಗಿದೆ. ಹಾಗಂತ ಅಲ್ಲಿನ ಸಮಸ್ಯೆ ಹಾಗೆಯೇ ಬಿಡಲು ಸಾಧ್ಯವೇ? ಅದಕ್ಕೆ ಪರಿಹಾರ ಅಂತ ಬೇಡವೆ? ಆದರೆ ಖುದ್ದು ಆಗಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರೇ ಈ ವಾರ್ಡ್ಗಳ ಯುಜಿಡಿ ಸಮಸ್ಯೆ ಪರಿಹಾರಕ್ಕೆ ಆದೇಶ ನೀಡಿದ್ದರೂ ಸಮಸ್ಯೆ ಮಾತ್ರ ಪರಿಹಾರವಾಗಿರಲಿಲ್ಲ. ಆದರೆ ಇದೀಗ ನಗರಸಭೆ ಸದಸ್ಯರು ಮತ್ತು ಉಪಾಧ್ಯಕ್ಷರ ನೇತೃತ್ವದಲ್ಲಿ ಸಮಸ್ಯೆಗೆ ಮುಕ್ತಿ ಸಿಗುವ ಲಕ್ಷಣಗಳು ಗೋಚರಿಸುತ್ತಿವೆ. ಹಾಗಾದರೆ ಯಾವುದು ಆ ಸಮಸ್ಯೆ ಅಂತೀರಾ? ನೀವೇ ನೋಡಿ. ಚಿಕ್ಕಬಳ್ಳಾಪುರ ನಗರದಲ್ಲಿ ಯಾವ ಮುಹೂರ್ತದಲ್ಲಿ ಯುಜಿಡಿ ಕಾಮಗಾರಿ ಆರಂಭಿಸಿದ್ರೋ ಗೊತ್ತಿಲ್ಲ. ಆರಂಭವಾದ ದಿನದಿಂದಲೂ ಯುಜಿಡಿ ಸಮಸ್ಯೆ ಅನ್ನೋದು ನಿರಂತರವಾಗಿ ಕಾಡುತ್ತಲೇ ಇದೆ. ನಗರದ 31 ವಾರ್ಡ್ಗಳಲ್ಲಿಯೂ ಒಳಚರಂಡಿ ಸಮಸ್ಯೆ ಕಾಡುತ್ತಿದ್ದು ಇದಕ್ಕೆ ಅವೈಜ್ಞಾನಿಕ ಕಾಮಗಾರಿಯೇ ಕಾರಣ ಎಂಬ ಆರೋಪಗಳು ಕೇಳಿಬಂದಿವೆ. ಇನ್ನು 31 ವಾರ್ಡ್ಗಳ ಸಮಸ್ಯೆ ಒಂದು ಕಡೆಯಾದರೆ 8 ಮತ್ತು 9ನೇ ವಾರ್ಡ್ಗಳ ಸಮಸ್ಯೆ ಮಾತ್ರ ಗಂಭೀರವಾದುದು. ಇಲ್ಲಿ ಯುಜಿಡಿ ಸಮಸ್ಯೆಯಾಗಿಯೇ ಉಳಿದಿದೆ ಹೊರತು ಅದು ಪರಿಹಾರವಾಗಿಲ್ಲ. 8 ಮತ್ತು 9ನೇ ವಾರ್ಡ್ಗಳು ಕೆರೆಯಿದ್ದ ಜಾಗದಲ್ಲಿ ನಿರ್ಮಾಣವಾಗಿರುವ ಬಡಾವಣೆಗಳಾಗಿವೆ. ಹಾಗಾಗಿ ಸಹಜವಾಗಿಯೇ ತಗ್ಗು ಪ್ರದೇಶದಲ್ಲಿ ಇರೋದ್ರಿಂದ ಇಲ್ಲಿನ ಯುಜಿಡಿ ನೀರು ಹೊರಸಾಗದೆ ಪದೇ ಪದೇ ಕಟ್ಟಿಕೊಂಡು ಸಮಸ್ಯೆಯನ್ನ ನಿರಂತರವಾಗಿಟ್ಟಿವೆ. ಜೈಭೀಮ್ ನಗರ ಜಿಲ್ಲಾಸ್ಪತ್ರೆ ಪ್ರದೇಶದಲ್ಲಿ ಈ ಸಮಸ್ಯೆ ಕಾಡುತ್ತಿದ್ದು ಇಲ್ಲಿನ ಸಮಸ್ಯೆ ನಿವಾರಿಸುವಂತೆ ಆಗಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರೇ ಸೂಚನೆ ನೀಡಿದ್ರು. ಇಲ್ಲಿನ ಸಮಸ್ಯೆ ಪರಿಹಾರ ಮಾಡಲು ನಗರಸಭೆಗೆ ಸಾಧ್ಯವಾಗಿಲ್ಲ. ಇನ್ನು ಇಲ್ಲಿ ಕಟ್ಟಿಕೊಂಡಿರುವ ಯುಜಿಡಿ ಸಮಸ್ಯೆ ನಿವಾರಣೆಗೆ ದಿಕ್ಕು ತೋಚದ ನಗರಸಭೆ ಅಧಿಕಾರಿಗಳು ಮೋಟಾರ್ ತಂದು ಮ್ಯಾನ್ಹೋಲ್ಗೆ ಇಳಿಬಿಟ್ಟು ಅಲ್ಲಿ ಕಟ್ಟಿಕೊಂಡಿರುವ ಯುಜಿಡಿ ನೀರು ಮೋಟಾರ್ ಮೂಲಕ ಚರಂಡಿಗೆ ಹರಿಸುವ ಕೆಲಸವನ್ನ ನಿರಂತರವಾಗಿ ಮಾಡುತ್ತಿದ್ರ. ಬಯಲು ಶೌಚ ಮುಕ್ತ ಮಾಡಿರೋ ಸರ್ಕಾರ ಮ್ಯಾನ್ಹೋಲ್ನಲ್ಲಿರೋ ಯುಜಿಡಿ ನೀರು ಚರಂಡಿಗೆ ಪಂಪ್ ಮಾಡುವುದು ಯಾವ ಸ್ವಚ್ಛ ಭಾರತ ಎಂಬುದಕ್ಕೆ ಪಾಪ ನಗರಸಭೆ ಅಧಿಕಾರಿಗಳಿಂದರೂ ಉತ್ತರ ಇಲ್ಲವಾಗಿದೆ. ಹೀಗೆ ಯುಜಿಡಿ ನೀರು ಚರಂಡಿಗೆ ಹರಿಸುವ ಪರಿಣಾಮ ಈ ಪ್ರದೇಶದ ಜನರು ದುರ್ವಾಸನೆ ಭರಿಸಲಾರದೆ ಪರದಾಡುವ ಸ್ಥಿತಿ ಕಳೆದ ಹಲವು ತಿಂಗಳುಗಳಿಂದಲೂ ಇಲ್ಲಿದೆ. ಇನ್ನು ಪದೇ ಪದೇ ಅನಾರೋಗ್ಯ ಪೀಡಿತರಾಗುತ್ತಿರುವ ಈ ಪ್ರದೇಶದಲ್ಲಿ ವಾಸಿಸುವ ಮಕ್ಕಳು, ವೃದ್ಧರು ನಗರಸಭೆಗೆ ಶಾಪ ಹಾಕುವುದು ಸಾಮಾನ್ಯವಾಗಿತ್ತೇ ಹೊರತು ಅದಕ್ಕೆ ಪರಿಹಾರ ಹುಡುಕುವ ಕೆಲಸವನ್ನ ನಗರಸಭೆ ಮಾಡಿರಲಿಲ್ಲ. ಈ ಯುಜಿಡಿ ಸಮಸ್ಯೆಯಿಂದಾಗಿ 8 ಮತ್ತು 9ನೇ ವಾರ್ಡಿನ ನಗರಸಭಾ ಸದಸ್ಯರು ತಮ್ಮ ವಾರ್ಡ್ಗಳಿಗೆ ಹೋಗಲು ಹೆದರುವ ಸ್ಥಿತಿ ನಿರ್ಮಾಣವಾಗಿತ್ತು. ಅಷ್ಟು ಮಾತ್ರವಲ್ಲ, ಯುಜಿಡಿ ನೀರು ಸರಾಗವಾಗಿ ಮುಂದೆ ಹರಿಯದೆ ನಿಂತಲ್ಲೇ ನಿಂತ ಪರಿಣಾಮ ಪಕ್ಕದಲ್ಲಿಯೇ ಹಾದು ಹೋಗಿರುವ ಜಕ್ಕಲಮಡುಗು ಜಲಾಶಯದ ನೀರಿನ ಪೈಪ್ಗಳಿಗೆ ಯುಜಿಡಿ ನೀರು ಮಿಶ್ರಣವಾಗಿ ಅದು ಸಾರ್ವಜನಿಕರ ಮನೆಗಳ ನೀರಿನ ಸಂಪುಗಳಿಗೆ ಸೇರಿ ಜನ ಯುಜಿಡಿ ಮಿಶ್ರಿತ ನೀರು ಸೇವಿಸುವ ದಯನೀಯ ಸ್ಥಿತಿ ಎದುರಾಗಿತ್ತು. ಇದರಿಂದ ಸದಸ್ಯರಿಗೆ ಮತ್ತು ನಗರಸಭೆ ಅಧಿಕಾರಿಗಳಿಗೆ ನಾಗರಿಕರು ಪ್ರತಿನಿತ್ಯ ಶಾಪ ಹಾಕುವುದು ಸಾಮಾನ್ಯವಾಗಿತ್ತು.
ನನ್ನ ಹೆಸರು ಗಂಗಾಧರ ಮೂರ್ತಿ ಅಂತ 8ನೇ ವಾರ್ಡಲ್ಲಿದ್ದೀನಿ. ಸೊ ಸುಮಾರು 9ನೇ ವಾರ್ಡು. ಸುಮಾರು ದಿನಗಳಿಂದ ನಮ್ಮಲ್ಲಿ UGD ಒಂದಷ್ಟು ಸಮಸ್ಯೆ ಇತ್ತು. ಮತ್ತು ನಗರಸಭೆಯ ನೀರು ಜೊತೆಗೆ UGD ನೀರು ಮಿಕ್ಸ್ ಆಗಿ ಬರ್ತಿತ್ತು. ಸೊ ಈ ಸಮಸ್ಯೆಯನ್ನು ನಮ್ಮ ಕೌನ್ಸಿಲರಾದಂಥ ಮಠಮಪ್ಪ ಸರ್ ಗಮನಕ್ಕೆ ತಂದ್ವಿ. ಆಮೇಲೆ ನನ್ನ ಆತ್ಮೀಯರು, ನನ್ನ ಸಹೋದರಾದಂಥ ಉಪಾಧ್ಯಕ್ಷರಾದಂಥ ನಾಗರಾಜ್ ಅವ್ರ ಗಮನಕ್ಕೆ ತಂದ್ವಿ. ಸೊ ಗಮನಕ್ಕೆ ತಂದ ಕೂಡಲೇ ಸ್ಪಾಟಿಗೆ ಬಂದು ಈ ಸಮಸ್ಯೆಯನ್ನು ಖುದ್ದಾಗಿ ಪರಿಹರಿಸಿ ನಾನು ಇವತ್ತು ಅಥವಾ ನಾಳೆ ಒಳಗೆ ಈ ಸಮಸ್ಯೆಯನ್ನು ಪರಿಹರಿಸ್ಕೊಡ್ತೀನಿ ಅಂತೇಳಿ ಸ್ಪಂದಿಸಿದ್ದಾರೆ. ಸೊ ನಗರಸಭೆಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಈ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿರುವ ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಅವರು ಇಂದು 8 ಮತ್ತು 9ನೇ ವಾರ್ಡಿನ UGD ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡಲು ಮುಂದಾಗಿದ್ದಾರೆ. ಈ ಪ್ರದೇಶ ತಗ್ಗು ಪ್ರದೇಶವಾಗಿರುವ ಕಾರಣ ಪೈಪ್ಲೈನ್ ಈ ಹಿಂದೆ ಹಾಕಿರುವುದು ತುಂಬಾ ಆಳದಲ್ಲಿದೆ. ಇದರಿಂದ ಮುಂದಿನ ಎತ್ತರದ ಪ್ರದೇಶಕ್ಕೆ ನೀರು ಹರಿಯದೆ ನಿಂತಲ್ಲೇ ನಿಲ್ಲುತ್ತದೆ. ಹಾಗಾಗಿ UGDಗೆ ಪರ್ಯಾಯವಾಗಿ ಮತ್ತೊಂದು ಪೈಪ್ಲೈನ್ ಹಾಕುವುದು ಮತ್ತು ಈ ಪ್ರದೇಶದಲ್ಲಿ ಕುಡಿಯುವ ನೀರಿಗೆ UGD ನೀರು ಸೇರುತ್ತಿರುವ ಹಿನ್ನೆಲೆಯಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ಬದಲಿಸುವುದು ಎರಡೂ ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಈ ದಿನ ಜೈಭೀಮ್ ನಗರದ ಹಾಗೂ ಜಿಲ್ಲಾ ಆಸ್ಪತ್ರೆ ರಸ್ತೆಯವರು, ಅದೇ ರೀತಿ ಅಲ್ಕಲಂ ಸ್ಕೂಲ್ ಹಿಂಭಾಗ ಸುಮಾರು UGD ಸಮಸ್ಯೆಯಿಂದ ತುಂಬ ತೊಂದರೆಗೀಡಾಗಿದ್ದಾರೆ. ಸುಮಾರು 3 ತಿಂಗಳಿಂದ ಈ ಸತತವಾಗಿ ಇಲ್ಲಿ ಸ್ಟಾಗ್ನೇಟ್ ಆಗಿ ತೊಂದರೆ ಆಗಿದ್ದರಿಂದ ಈ ದಿನ ಸಂಬಂಧಪಟ್ಟವ್ರನ್ನ ಅವ್ರನ್ನ ಕೂಡ ಖುದ್ದು ಕಮಿಷನರ್ನವನ್ನು ಮಾತಾಡಿ ವೆಹಿಕಲ್ಸು ಏನಿವತ್ತು ಅನ್ರಿಜಿಸ್ಟರ್ಡ್ ಏನು ವೆಹಿಕಲ್ ಹಂಗೆ ಇತ್ತು ಆ ವೆಹಿಕಲ್ ಕೂಡ ತೆಗೆಸಿ ಇವತ್ತು ದುರಸ್ತಿ ಮಾಡೋವಂಥ ಕೆಲಸ ಕೈಗೆತ್ಕೊಂಡಿದ್ದೀವಿ. ಅದೇ ರೀತಿ ಒಂದು 3-4 ದಿನದಿಂದ ಇಲ್ಲಿ ಜೈಭೀಮ್ ನಗರದಲ್ಲಿ ಸುಮಾರು UGD ನೀರು ಮಿಶ್ರಣ ಆಗಿ ಮನೆಯ ಸೊಂಪುಗಳಿಗೆ ಬರ್ತಾಯಿದೆ ಅಂಥೇಳಿ ನಮಗೆ ವಿಷಯ ಮುಟ್ಟಿದ ಕೂಡಲೇ ನಮ್ಮ ಸದಸ್ಯರು ಕೂಡ ಮಠಮಪ್ಪ ಅವರು ವಿಷಯ ಮುಟ್ಟಿಸಿದ್ದಾರೆ, ಪಾಪು ಅವರು ವಿಷಯ ಮುಟ್ಟಿಸಿದ್ದಾರೆ. ಅದೇ ರೀತಿ ಅಧ್ಯಕ್ಷರ ಗಮನಕ್ಕೂ ನಾವು ಎಲ್ಲ ಚರ್ಚೆ ಮಾಡಿ ಈ ದಿನ ಅವರು BB ರೋಡಲ್ಲಿ ಸ್ವಲ್ಪ ತ್ವರಿತ ಕೆಲಸ ಇರೋದ್ರಿಂದ ಅವರು ಆ ಕಡೆ ಹೊರಟಿದ್ದಾರೆ. ಅದೇ ರೀತಿ ನಾನು ಕೂಡ ಜೈಭೀಮ್ ನಗರದಲ್ಲಿ ಇಂಥ ಒಂದು ಕೆಲಸನ ನಾವು ಕೈಗೆತ್ಕೋಬೇಕು, ದುರಸ್ತಿ ಮಾಡಿಕೊಡ್ಬೇಕು ಅಂತೇಳಿ ಬಂದ್ವಿ. ಅದೇ ರೀತಿ ನಗರಸಭೆ ಅವರು ಕೂಡ ಈ ಸ್ಥಳ ವೀಕ್ಷಣೆ ಮಾಡಿ ಆದಷ್ಟು ಬೇಗ ಅಂದರೆ ಮೇ ಬಿ ಒಂದು 2-3 ದಿನದೊಳಗಡೆ ಹೊಸ ಪೈಪ್ಲೈನು ಅಳವಡಿಸಿ ಇಲ್ಲಿನ ನಾಗರಿಕರ ಆರೋಗ್ಯ ಗಮನದಲ್ಲಿಟ್ಕೊಂಡು ಬೇಗ ಮಾಡಬೇಕು ಅಂತೇಳಿ ಹೇಳಿದ ಕೂಡಲೇ ಅವರು ಸ್ಪಂದಿಸಿದ್ದಾರೆ. ಇದಕ್ಕೆ ನಗರಸಭೆ ಪೌರಾಯುಕ್ತರು ಕೂಡಲೇ ಸ್ಪಂದನೆ ನೀಡಿದ್ದು ಇಂದು ಸಕ್ಕಿಂಗ್ ಮೆಷಿನ್ ತಂದು ಕಟ್ಟಿಕೊಂಡಿರುವ ಮ್ಯಾನ್ಹೋಲ್ಗಳನ್ನು ಸ್ವಚ್ಛ ಮಾಡಿ ನಾಳೆಯಿಂದಲೇ ಪ್ರತ್ಯೇಕವಾಗಿ ಕುಡಿಯುವ ನೀರಿನ ಪೈಪ್ಲೈನ್ ಬದಲಿಸಲು ಸಂಬಂಧಿಸಿದ ಅಧಿಕಾರಿಗಳು ಮುಂದಾಗಿದ್ದಾರೆ. ಜೊತೆಗೆ ಈ ಹಿಂದೆ ದಿನ್ನೆ ಹೊಸಹಳ್ಳಿ ರಸ್ತೆಯಲ್ಲಿ ಪರಿಹಾರ ಮಾಡಿದಂತೆ ಇಲ್ಲಿಯೂ ಪ್ರತ್ಯೇಕವಾಗಿ UGD ಪೈಪ್ಲೈನ್ ಹಾಕಲು ಸೂಚಿಸಲಾಗಿದ್ದು, ಪ್ರತ್ಯೇಕ ಪೈಪ್ಲೈನ್ ಹಾಕಿದ್ದೆಯಾದಲ್ಲಿ ಈ 2 ವಾರ್ಡ್ಗಳ ಹಲವು ವರ್ಷಗಳ ಸಮಸ್ಯೆಗೆ ಮುಕ್ತಿ ಸಿಗಲಿದೆ. ಈ ನಿಟ್ಟಿನಲ್ಲಿ 2 ವಾರ್ಡ್ಗಳ ಸದಸ್ಯರು ಮತ್ತು ಉಪಾಧ್ಯಕ್ಷರು ಇಂದು ವಾರ್ಡಿನಲ್ಲಿ ಸಮಸ್ಯೆ ಇರುವ ಪ್ರದೇಶಗಳಿಗೆ ತೆರಳಿ ಪರಿಶೀಲನೆ ನಡೆಸುವ ಜೊತೆಗೆ ಸಕ್ಕಿಂಗ್ ಮಷೀನ್ನಿಂದ ಮ್ಯಾನ್ಹೋಲ್ಗಳ ಸ್ವಚ್ಛತೆಗೆ ಮುಂದಾಗಿದ್ದು, ಶೀಘ್ರದಲ್ಲಿಯೇ 8 ಮತ್ತು 9ನೇ ವಾರ್ಡ್ಗಳ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗಲಿ ಎಂದು ಹಾರೈಸೋಣ. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಒಂದು ಕಾಲದಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಪ್ರಬಲವಾಗಿದ್ದ JDS ಇದೀಗ ಪತನದ ಹಾದಿ ಹಿಡಿದಿದೆಯೇ? ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಅತ್ಯಲ್ಪ ಮತ ಪಡೆಯುವ ಮೂಲಕ ಆರಂಭವಾದ JDS ಪತನ ನಗರಸಭೆ ಅಧ್ಯಕ್ಷ ಚುನಾವಣೆ ಮೂಲಕ ಮತ್ತೆ ಭುಗಿಲೆದ್ದಿದೆ. ವಿಪ್ ಉಲ್ಲಂಘಿಸಿದ ಸದಸ್ಯರ ಉಚ್ಚಾಟನೆ ಎಂದು ಜಿಲ್ಲಾಧ್ಯಕ್ಷರು ಹೇಳಿದರೆ ಅವರು ಹಂಗಾಮಿ ಅಧ್ಯಕ್ಷರು ಅಂತ ನಗರಸಭಾ ಸದಸ್ಯರು ತಿರುಗೇಟು ನೀಡಿದ್ದಾರೆ. ಹೌದು, ಚಿಕ್ಕಬಳ್ಳಾಪುರ JDSನಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದು ಮತ್ತೊಮ್ಮೆ ಬಹಿರಂಗವಾಗಿದೆ. ಇತ್ತೀಚೆಗೆ ನಡೆದ ನಗರಸಭಾ ಅಧ್ಯಕ್ಷ ಚುನಾವಣೆಯಲ್ಲಿ ಮೈತ್ರಿ ಧರ್ಮ ಪಾಲಿಸಬೇಕು ಅಂತ JDS ವರಿಷ್ಠರು ನಗರಸಭಾ ಸದಸ್ಯರಿಗೆ ಹೇಳಿದ್ದರು. ಆದರೆ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿದ್ದ 2 JDS ಸದಸ್ಯರು ವರಿಷ್ಠರ ಮಾತು ಉಲ್ಲಂಘಿಸಿ ಕಾಂಗ್ರೆಸ್ ಬೆಂಬಲಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು. ಇದರಿಂದ 2 ಸದಸ್ಯರ ವಿರುದ್ಧ ಕ್ರಮ ಜರುಗಿಸಬೇಕು ಎಂಬ ಒತ್ತಾಯಗಳು ಕೇಳಿಬಂದಿದ್ದವು. ಈ ನಡುವೆ ನಿನ್ನೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬ ಇತ್ತು. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ JDS ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ಅವರು ವಿಪ್ ಉಲ್ಲಂಘಿಸಿದ 2 JDS ಸದಸ್ಯರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಅಲ್ಲದೆ 2 ಸದಸ್ಯತ್ವ ರದ್ದು ಕೋರಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆಯಲಾಗಿದೆ ಎಂದು ಹೇಳಿದ್ದರು. ಜಿಲ್ಲಾಧ್ಯಕ್ಷರ ಈ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ನಗರಸಭಾ JDS ಸದಸ್ಯರಾದ ಮಠಮಪ್ಪ ಮತ್ತು ವೀಣಾರಾಮು ಜಿಲ್ಲಾಧ್ಯಕ್ಷರ ಹೇಳಿಕೆಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಈ ಸಂಬಂಧ ಮಾತನಾಡಿದ ನಗರಸಭಾ ಸದಸ್ಯ ಮಠಮಪ್ಪ ಅವರು, ಜಿಲ್ಲಾಧ್ಯಕ್ಷ ಎಂದು ಹೇಳಿಕೊಳ್ಳುತ್ತಿರುವ ಮುಕ್ತ ಮುನಿಯಪ್ಪ ಅವರು ಜಿಲ್ಲಾಧ್ಯಕ್ಷರೇ ಅಲ್ಲ, ಅವರು ಕೇವಲ ಹಂಗಾಮಿ ಅಧ್ಯಕ್ಷರಷ್ಟೇ. ಅವರು ಹಂಗಾಮಿ ಅಧ್ಯಕ್ಷರಾಗಲು ನಮ್ಮ ಹೋರಾಟಗಳೇ ಕಾರಣ ಎಂದು ತಿರುಗೇಟು ನೀಡಿದ್ದಾರೆ. ಕುಮಾರಸ್ವಾಮಿ ಹುಟ್ಟುಹಬ್ಬದ ದಿನವೇ ನಮ್ಮ ಬಗ್ಗೆ ಮಾತನಾಡುವ ಅಗತ್ಯವಿರಲಿಲ್ಲ. ಅವರು ಮಾತನಾಡಿದ ವಿಚಾರಗಳಿಂದ ಬೇಸರವಾಗಿದೆ. ಕುಮಾರಸ್ವಾಮಿ ಆದೇಶದ ಮೇರೆಗೆ ಪಕ್ಷದಿಂದ ಉಚ್ಚಾಟನೆ ಎಂದಿದ್ದಾರೆ. ಜಿಲ್ಲಾಧಿಕಾರಿಗಳಿಗೂ ಪತ್ರ ಬರೆದಿರುವುದಾಗಿ ಹೇಳಿದ್ದಾರೆ. ಆದರೆ ಯಾವುದೇ ಉಚ್ಚಾಟನೆ ಆಗಿಲ್ಲ. ಜಿಲ್ಲಾಧಿಕಾರಿಗಳು ಪತ್ರ ಬರೆದಿಲ್ಲ ಎಂದು ಹೇಳಿದ್ದಾರೆ. ಈವರೆಗೂ ನಮ್ಮ ನಾಯಕರು ನಮ್ಮ ವಿರುದ್ಧ ಕ್ರಮ ಕೈಗೊಂಡಿಲ್ಲ, ನಮ್ಮನ್ನು ಉಚ್ಚಾಟನೆ ಮಾಡಿಲ್ಲ. ಹಂಗಾಮಿ ಜಿಲ್ಲಾಧ್ಯಕ್ಷರು ಹೇಳಿರುವುದು ಶುದ್ಧ ಸುಳ್ಳು. 3 ತಿಂಗಳಿಂದ ಮೌನವಾಗಿದ್ದು ಈಗ ಸುಳ್ಳು ಹೇಳಿಕೆ ನೀಡುತ್ತಿದ್ದಾರೆ. ನಮ್ಮ ಕುಮಾರಣ್ಣ, ನಮ್ಮ ದೇವೇಗೌಡರು, ನಾವು ಅವರ ಅಭಿಮಾನಿಗಳು. ಜನರನ್ನು ದಿಕ್ಕು ತಪ್ಪಿಸುವ ಕೆಲಸವನ್ನು ಹಂಗಾಮಿ ಜಿಲ್ಲಾಧ್ಯಕ್ಷರು ಮಾಡಿದ್ದಾರೆ. ಕ್ಷುಲ್ಲಕ ಹೇಳಿಕೆ ನೀಡಿ ಜನರನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡಬೇಡಿ ಎಂದು ಮುಕ್ತ ಮುನಿಯಪ್ಪ ಅವರಿಗೆ ಸಲಹೆ ನೀಡಿದ್ದಾರೆ. ಇನ್ನು ಬಾಗೇಪಲ್ಲಿಯಲ್ಲಿ ಪುರಸಭೆ ಸದಸ್ಯರು ಕಾಂಗ್ರೆಸ್ ಬೆಂಬಲಿಸಿದ್ದಾರೆ. ಅವರ ವಿರುದ್ಧ ಯಾವ ಕ್ರಮ ಕೈಗೊಂಡಿದ್ದೀರಿ ಎಂದು ಪ್ರಶ್ನಿಸಿದ ಮಠಮಪ್ಪ ಅವರು, ಜನರ ವಿಶ್ವಾಸ ಗಳಿಸುವ ಕೆಲಸ ಮಾಡಿ ಜನರನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡಬೇಡಿ. ಚಿಂತಾಮಣಿಯಲ್ಲಿ 16 ಮಂದಿ ಜೆಡಿಎಸ್ ಸದಸ್ಯರು ಇದ್ದರೂ ಯಾಕೆ ಅಧ್ಯಕ್ಷ ಅಭ್ಯರ್ಥಿಯನ್ನು ಹಾಕಿಲ್ಲ? ನಾಯಕರಿಗೆ ತಿಳಿಸಿಯೇ ನಾವು ಮಾಡಿರೋದು. ನೀವು ಹಂಗಾಮಿ ಜಿಲ್ಲಾಧ್ಯಕ್ಷರಾಗಲು ನಮ್ಮ ಹೋರಾಟಗಳೇ ಕಾರಣ ಎಂಬುದನ್ನು ಮರೆಯಬೇಡಿ ಎಂದು ಹೇಳಿದ್ದಾರೆ. ನಮ್ಮ ನಾಯಕರಾಗಿರ್ತಕ್ಕಂತಹ ಹಾಗೂ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಹಾಗೂ ಕೇಂದ್ರ ಸಚಿವರು ಆಗಿರ್ತಕ್ಕಂತಹ ನಮ್ಮ ಕುಮಾರಣ್ಣವರ ಹುಟ್ಟುಹಬ್ಬ ನಿನ್ನೆ ಇತ್ತು. ಆ ಹುಟ್ಟುಹಬ್ಬದ ಆಚರಣೆಗೆ ನಾವು ನಗರಸಭಾ ಸದಸ್ಯರುಗಳು ಇಬ್ಬರೂ ಕೂಡ ಪಕ್ಷದ ವತಿಯಿಂದ ನಾವು ಕೆಲ ಕಾರಣಾಂತರಗಳಿಂದ ಹೋಗೋಕ್ಕಾಗಲಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ನಿನ್ನೆ ಕುಮಾರಣ್ಣವರ ಹುಟ್ಟುಹಬ್ಬ ಇರಬೇಕಾದ್ರೆ ಆ ಹುಟ್ಟುಹಬ್ಬದ ದಿನದಂದು ಅಲ್ಲಿ ಏನೋ ಒಂದು ಪಕ್ಷದ ನಮ್ಮ ಒಂದು ವಿಚಾರ ಬಂದಾಗ ಅಲ್ಲಿ ಮಾತಾಡತಕ್ಕಂಥ ಅವಶ್ಯಕತೆ ಇರಲಿಲ್ಲ ಅಂತೇಳ್ಬಿಟ್ಟು ತುಂಬ ಸ್ಪಷ್ಟವಾಗಿ ನಾವು ಹೇಳ್ತಾ ಇದ್ದೀವಿ. ಯಾಕೆಂದರೆ ಈಗ ಏನು ನಿನ್ನೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ JDS ಜಿಲ್ಲಾಧ್ಯಕ್ಷರು ಅಂತಾರೆ, ಆದರೆ ಅವರು ಹಂಗಾಮಿ ಜಿಲ್ಲಾಧ್ಯಕ್ಷರು. ಇದು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾನು. ಆ ಹಂಗಾಮಿ ಜಿಲ್ಲಾಧ್ಯಕ್ಷರು ನಿನ್ನೆ ಮಾತಾಡಿರ್ತಕ್ಕಂಥ ವಿಚಾರಗಳನ್ನು ನಾವು ನೋಡಿದ್ವಿ. ನಮಗೆ ತುಂಬ ಬೇಸರ ಆಯಿತು. ಪಕ್ಷದಿಂದ ಅವರನ್ನು ಉಚ್ಚಾಟನೆ ಮಾಡಿದ್ದೀವಿ. ಕುಮಾರಣ್ಣವರು ಆದೇಶ ಮಾಡಿದ್ದಾರೆ ಅಂತೇಳ್ಬಿಟ್ಟು ಹೇಳಿದ್ದಾರೆ. ಜೊತೆಗೆ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಅರ್ಜಿ ಕೊಟ್ಟಿದ್ದೀವಿ. ಆಂಟಿ ಡಿಫೆಕ್ಷನ್ ಲಾ ಕೆಳಗೆ ಪಕ್ಷಾಂತರ ನಿಷೇಧ ಕಾಯ್ದೆಯೊಳಗಡೆ ಅವ್ರನ್ನ ಕ್ರಮ ತಗೋಬೇಕು ಅಂತೇಳ್ಬಿಟ್ಟು ಹೇಳಿಕೆ ನೀಡಿರ್ತಾರೆ. ಆದರೆ ನಾವು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಆ ರೀತಿಯಾದಂತಹ ಕ್ರಮವನ್ನು ಇದುವರೆಗೂ 3 ತಿಂಗಳಾಯಿತು ನಗರಸಭಾ ಅಧ್ಯಕ್ಷರ ಚುನಾವಣೆ ನಡೆದು, ಇದುವರೆಗೂ ಕೂಡ ಯಾವುದೇ ರೀತಿಯಾದಂಥ ನಮ್ಮ ನಾಯಕರು ನಮ್ಮಗಳ ಮೇಲೆ ಕ್ರಮವನ್ನು ತಗೊಂಡಿಲ್ಲ, ಉಚ್ಚಾಟನೆ ಮಾಡಿಲ್ಲ ಅಂತೇಳ್ಬಿಟ್ಟು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಏನು ಹಂಗಾಮಿ ಜಿಲ್ಲಾಧ್ಯಕ್ಷರು ಏನು ಹೇಳಿದ್ದಾರೆ ಅದು ಶುದ್ಧ ಸುಳ್ಳು ಅಂತಕ್ಕಂಥದ್ದನ್ನು ಕೂಡ ತುಂಬ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಈ ರೀತಿ ಯಾವುದೋ ಮೀಡಿಯಾ ಬಂದು ಹಿಡಿದು ಏನೋ ಒಂದು ಕೇಳಿದಾಗ ಅಥವಾ ಹೇಳುವಾಗ ತುಂಬ ಜವಾಬ್ದಾರಿಯುತವಾಗಿ ಮಾತುಗಳನ್ನು ಆಡಬೇಕಾಗುತ್ತೆ. 3 ತಿಂಗಳಿಂದ ಇಲ್ದಿರ ಈಗ ನೀವು ಅದನ್ನು ಇಶ್ಯೂ ಮಾಡಿ ನಾವು ಅದು ಕ್ರಮ ತಗೊಂಡಿದ್ದೀವಿ, ಇದು ಕ್ರಮ ತಗೊಂಡಿದ್ದೀವಿ ಅಂತೇಳ್ಬಿಟ್ಟು ಬಾಲಿಶ ಹೇಳಿಕೆಗಳನ್ನು, ಸುಳ್ಳು ಹೇಳಿಕೆಗಳನ್ನು ಮಾಧ್ಯಮಗಳ ಮುಂದೆ, ಕೆಲವು ಮಾಧ್ಯಮಗಳಲ್ಲಿ ನಿನ್ನೆ ಬಂದಿದ್ದನ್ನು ನಾವು ನೋಡಿದ್ವಿ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಯಾವುದೇ ರೀತಿ ನಮ್ಮ ನಾಯಕರು, ನಮ್ಮ ಹೆಮ್ಮೆ, ನಮ್ಮ ಕುಮಾರಣ್ಣ ಹಾಗೂ ನಮ್ಮ ದೇವೇಗೌಡ ಅಪ್ಪಾಜಿಯವರು, ನಾವು ಅವರ ಅಭಿಮಾನಿಗಳು, ಯಾವುದೇ ರೀತಿಯಾದಂತಹ ನಮ್ಮ ಮೇಲೆ ಕ್ರಮ ಜರುಗಿಸಿಲ್ಲ. ಆದರೆ ಮಾಧ್ಯಮಗಳಿಗೆ, ಜನರಿಗೆ ದಿಕ್ಸ್ತಪ್ಪುವಂಥ ಕೆಲಸವನ್ನು ಹಂಗಾಮಿ ಜಿಲ್ಲಾಧ್ಯಕ್ಷರು ಈ ರೀತಿ ಮಾಡಬಾರ್ದಾಗಿತ್ತು. ಇನ್ನು ಮತ್ತೊಬ್ಬ ಸದಸ್ಯೆ ವೀಣಾ ರಾಮು ಮಾತನಾಡಿ, ಕಳೆದ 3 ತಿಂಗಳಿಂದ ಏನು ಮಾಡುತ್ತಿದ್ದೀರಿ? ನಮಗೆ ಯಾವುದೇ ನೋಟಿಸ್ ಬಂದಿಲ್ಲ. ಉಚ್ಚಾಟನೆ ಆಗಿದೆಯಾ ಇಲ್ಲವಾ ಎಂಬುದು ವರಿಷ್ಠರಿಗೆ ಗೊತ್ತಿದೆ. ಜಿಲ್ಲಾಧ್ಯಕ್ಷರು ಈ ರೀತಿ ಮಾತನಾಡಿರೋದು ಬೇಸರ ತಂದಿದೆ ಎಂದು ತಿಳಿಸಿದರು. ಇವತ್ತವರೆಗೂ ಯಾವುದೂ ನೋಟಿಸ್ ಬಂದಿಲ್ಲ. ಹೌದು, ಈಗ ಉಚ್ಚಾಟನೆ ಮಾಡಿದ್ದೀನಿ ಅಂತ. 3 ತಿಂಗಳಿಂದ ಏನು ಮಾಡ್ತಿದ್ರು ಸರ್ ಅವರು? 3 ತಿಂಗಳಾಯ್ತಲ್ಲ ಎಲೆಕ್ಷನ್ ಆಗಿ.
ಆವಾಗಿಂದ ಮಾತಾಡ್ದಿದ್ದು ಇವತ್ತು ನಮ್ಮ ಕುಮಾರಸ್ವಾಮಿಯವರು ಹುಟ್ಟುಹಬ್ಬದ ದಿನ ಈ ಮಾತು ಹೇಳಬೇಕಾಗಿದ್ದ ಅವಶ್ಯಕತೆ ಇರಲಿಲ್ಲ. ಇದು ಬೇಕಿದ್ದರೆ ಮುಂಚೆನೇ ಕೇಳಬೇಕಾಗಿತ್ತು, ಇಲ್ಲ ಮುಂಚೆನೇ ನಮ್ಮ ಹತ್ರ ಬಂದು ಮಾತಾಡಿ ಹಿಂಗಿದ್ಯಮ್ಮ ಯಾಕಮ್ಮ ನೀವು ಇದು ಮಾಡಿದ್ರಿ ಏನು ಅಂತ ಹೇಳ್ಬೋದಾಗಿತ್ತಲ್ವ. ಈಗ ಯಾರೋ ಹೇಳಿದ್ರು ಅಂದ್ಬಿಟ್ಟು ಈಗ ಪ್ರೆಸ್ ಮೀಟ್ ಜೊತೆ ನೀವು ಹಿಂಗೆ ಹೇಳಿಬಿಟ್ಟಾಗ ಅದು ನಮಗೆ ತುಂಬ ಬೇಸರ ಆಯಿತು. ಆಗಿದೆಯಾ ಆ ಥರ ಉಚ್ಚಾಟನೆ ಆಗಿದೆಯಾ ಇಲ್ಲ ಅನ್ನೋದು ನಮ್ಮ ಮಠಪ್ಪ ಅವ್ರು ಹೇಳಿದ್ದಾರೆ, ಯಾವುದು ಈ ಥರ ಆಗಿಲ್ಲ, ನಮ್ಮ ತಿಪ್ಪೇಸ್ವಾಮಿಯವರು ಹೇಳಿದ್ದಾರೆ. ಸೊ ಯಾವುದೂ ಆಗಿಲ್ಲ ಅಂದಿದ್ದು ಮಾಹಿತಿ ಬಂದು ಯಾಕೆ ಈ ಥರ ಸುಳ್ಳು ಹೇಳಬೇಕು? ಈ ಥರ ಹೇಳೋದು ನಿಜವಾಗ್ಲೂ ಬೇಜಾರಾಗುತ್ತೆ ಸರ್. ದಯವಿಟ್ಟು ಯಾರಿಗೂ ಹಿಂಗೆ ಸುಳ್ಳು ಮಾಹಿತಿಗಳು ಕೊಡಬೇಡ್ರಿ, ಇರೋದಿದ್ದಂಗೆ ಹೇಳಿ ಪರವಾಗಿ. ಒಟ್ಟಿನಲ್ಲಿ ಜೆಡಿಎಸ್ನಲ್ಲಿ ಭಿನ್ನಮತ ಬಹಿರಂಗವಾಗಿದ್ದು ಇದು ಎಲ್ಲಿಗೆ ಮುಟ್ಟಲಿದೆ ಎಂಬುದನ್ನು ನೋಡಬೇಕಿದೆ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಆಹಾರ ಭದ್ರತೆ ಯಶಸ್ವಿಯಾಗಿ ಸಾಧಿಸಿರುವ ನಾವು ಪೌಷ್ಟಿಕ ಭದ್ರತೆ ಹೊಂದಿಲ್ಲ ಎಂದು ಅಖಿಲ ಭಾರತ ಸುಸಂಘಟಿತ ಸಂಶೋಧನಾ ಯೋಜನೆ ಸಮರ್ಥ ಬೆಳೆಗಳ ವಿಭಾಗದ ವಿಜ್ಞಾನಿ ಡಾಕ್ಟರ್ ಆನಂದ್ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕಿನ ಬೋದಗೂರು ಗ್ರಾಮದ ಸಾವಯವ ಕೃಷಿಕ ವೆಂಕಟಸ್ವಾಮಿ ರೆಡ್ಡಿ ಅವರು ಬೆಳೆದಿರುವ ಬೀಜದ ದಂಟಿನ ಬೆಳೆ ಕ್ಷೇತ್ರೋತ್ಸವದಲ್ಲಿ ಮಾತನಾಡಿದ ಸಮರ್ಥ ಬೆಳೆಗಳ ವಿಭಾಗದ ವಿಜ್ಞಾನಿ ಡಾಕ್ಟರ್ ಆನಂದ್, ತಿನ್ನಲು ಯೋಗ್ಯವಾದ 7,000 ಬೆಳೆಗಳಿದ್ದರೂ ದೇಶದಲ್ಲಿ ಬೆರಳೆಣಿಕೆಯಷ್ಟು ಬೆಳೆಗಳನ್ನು ಮಾತ್ರ ಅಂಟಿಕೊಂಡಿದ್ದೇವೆ. ಬೆಳೆಗಳ ವೈವಿಧ್ಯತೆ ಕಡಿಮೆಯಾಗಿರುವುದರಿಂದ ಪ್ರೋಟೀನ್ ಹಾಗೂ ಸೂಕ್ಷ್ಮ ಪೋಷಕಾಂಶಗಳು ಕೊರತೆಯಾಗಿವೆ. ಆಹಾರದ ಮೂಲಕ ಇವನ್ನ ಹೊಂದಲು ಕೆಲವಾರು ತಳಿಗಳನ್ನು ಪರಿಚಯಿಸಲಾಗುತ್ತಿದೆ ಎಂದರು. ಭವಿಷ್ಯದ ಬೆಳೆಗಳು ಎಂದು ಕೆಲ ಸಮರ್ಥ ಬೆಳೆಗಳನ್ನು ಗುರುತಿಸಿ ಜಿಕೆವಿಕೆ ಮೂಲಕ ಪ್ರಗತಿಪರ ರೈತರಿಗೆ ಪರಿಚಯಿಸುತ್ತಿದೆ. ಅದರ ಮೂಲಕ ವೆಂಕಟಸ್ವಾಮಿ ರೆಡ್ಡಿ ಅವರ 1.5 ಎಕರೆ ಹೊಲದಲ್ಲಿ ಬೀಜದ ದಂಟು ಎನ್ನುವ ಈ ಆಹಾರ ಧಾನ್ಯವನ್ನ ಬೆಳೆಯಲಾಗಿದೆ. ಹಿಂದಿಯಲ್ಲಿ ರಾಜಗೀರಾ, ರಾಮದಾನ್, ಇಂಗ್ಲಿಷ್ನಲ್ಲಿ ಗ್ರೇನ್ ಅಮರಾಂತ್ ಎನ್ನುತ್ತಾರೆ. ಸಾಮಾನ್ಯವಾಗಿ ದಂಟಿನ ಸೊಪ್ಪನ್ನ ತರಕಾರಿಯಾಗಿ ಬಳಕೆ ಮಾಡಲಾಗುತ್ತಿದೆ. ಆದರೆ ಜಿಕೆವಿಕೆ ಬಿಡುಗಡೆಗೊಳಿಸಿರುವ ನೂತನ ದಂಟಿನ ತಳಿಯ ಬೀಜಗಳು ಆಹಾರ ಧಾನ್ಯವಾಗಿ ಬಳಕೆಯಾಗುತ್ತಿದೆ ಎಂದರು. ಹೇರಳ ಪೌಷ್ಟಿಕಾಂಶ ಒಳಗೊಂಡಿರುವ ದಂಟಿನ ಸೊಪ್ಪಿನ ತಳಿ ರಾಗಿ, ಗೋಧಿ, ಸಿರಿಧಾನ್ಯಗಳಿಗಿಂತ 15% ಹೆಚ್ಚು ಪೌಷ್ಟಿಕಾಂಶವನ್ನ ಒಳಗೊಂಡಿದೆ. 90ರಿಂದ 95 ದಿನಗಳಿಗೆ ಕೊಯ್ಲಿಗೆ ಬರುವ ಈ ದಂಟಿನ ಬೀಜದ ತಳಿ ಎಕರೆಗೆ 6ರಿಂದ 7 ಕ್ವಿಂಟಲ್ ಇಳುವರಿ ಕೊಡುತ್ತೆ. ಮಿಶ್ರ ಹಾಗೂ ಅಂತರ ಬೆಳೆಯಾಗಿ ಬೆಳೆಯಬಹುದು ಎಂದು ವಿವರಣೆ ನೀಡಿದ್ರ. ಹೂಗಂಚಲು ಗೋಳಾಕಾರದ ಕುಂಕುಮ ಮಿಶ್ರಿತ ಹಸಿರು ಬಣ್ಣ ಹೊಂದಿದ್ದು ರೋಗಗಳು ಮತ್ತು ಕೀಟಗಳಿಗೆ ನಿರೋಧಕ ಶಕ್ತಿ ಹೊಂದಿರುವುದು ಈ ತಳಿಯ ವಿಶೇಷತೆ. ಪ್ರಮುಖ ಆಹಾರ ಧಾನ್ಯವಾಗಿ ಈ ದಂಟಿನ ಬೀಜದ ತಳಿ ಬಳಸಬಹುದು. ಕ್ಯಾಲ್ಸಿಯಂ, ಪೊಟ್ಯಾಷಿಯಂ ಮತ್ತು ರಂಜಕದ ಪ್ರಮಾಣ ಇದರಲ್ಲಿ ಹೇರಳವಾಗಿದೆ. ಯಾವುದೇ ಏಕದಳ ಧಾನ್ಯದಲ್ಲಿ ಇರದ ಲೈಸಿನ್ ಎಂಬ ಅಮೈನೋ ಆಮ್ಲ ಈ ಬೀಜದ ದಂಟಿನಲ್ಲಿರುವುದು ವಿಶೇಷವಾಗಿದೆ ಎಂದರು. ಬಹುಮುಖ್ಯವಾಗಿ 5 ಬೆಳೆಗಳ ಬಗ್ಗೆ ನಾವು ಸಂಶೋಧನೆ ಮಾಡ್ತೀವಿ. ಅದರಲ್ಲಿ ಬಹುಮುಖ್ಯವಾಗಿ ದಂಟಿನ ಬೀಜ ಒಂದು, ಬೀಜದ ದಂಟು ಅಂತ ಹೇಳ್ತೀವಿ. ಇದು ಒಂದು, ಇದನ್ನ ಸುಮಾರು 1986 ಇಂದ ನಮ್ಮ ಜಿಕೆವಿಕೆನಲ್ಲಿ ಸಂಶೋಧನೆ ಮಾಡ್ಕೊತಾ ಬಂದಿದ್ದೀವಿ. ಆದರೆ ಜನಗಳಿಗೆ ಗೊತ್ತಾಗಿಲ್ಲ ಇನ್ನೂ ಅಷ್ಟೇ. ಇತ್ತೀಚಿನ ವರ್ಷಗಳಲ್ಲಿ ಈಗ ಎಸ್ಪೆಷಲಿ ಯಾವಾಗ ಇದಾಯಿತು ಅಂತ ಅಂದರೆ ಈ ಕೊರೋನಾ ಬಂದ ಮೇಲೆ ಎಲ್ಲರಿಗೂ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದು ಯಾವುದೇ ಏನು ಹವಾಮಾನ ವೈಪರೀತ್ಯ ಇರ್ಬೋದು, ಅಥವಾ ಮಳೆ ಕಡಿಮೆ ಆಗಿರೋದಿರ್ಬೋದು, ಅಥವಾ ಏನೇ ಆದ್ರೂ ತಡ್ಕೊಂಡು ಹೆಂಗೆ ಹೋಗ್ತದೆ ಅನ್ನೋ ಒಂದು ಉದ್ದೇಶದಿಂದ. ಜೊತೆಗೆ ನಾವೇನು ಮಾಡಿ ಈಗ ಆಹಾರ ಭದ್ರತೆಯಲ್ಲಿ ನಾವು ಸಕ್ಸಸ್ಫುಲ್ ಆಗಿದ್ದೀವಿ. ಅಂದರೆ ನಮ್ಮ ದೇಶಕ್ಕೆ ಎಷ್ಟು ಜನಗಳಿಗೆ ಆಹಾರ ಭದ್ರತೆಯನ್ನು ಒದಗಿಸ್ಬೇಕು ನಾವು ಒದಗಿಸ್ಬಿಟ್ಟಿದ್ದೀವಿ. ಈಗ ಅದರಲ್ಲಿ ನಾವು ಸಕ್ಸಸ್ ಆಗಿಬಿಟ್ಟಿದ್ದೀವಿ. ನಾವು ಅಂದರೆ ಪೌಷ್ಟಿಕ ಭದ್ರತೆ ಬಗ್ಗೆ ಮರ್ತ್ಬಿಟ್ಟಿದ್ದೀವಿ ನಾವೀಗ. ಅಖಿಲ ಭಾರತ ಸುಸಂಘಟಿತ ಸಂಶೋಧನಾ ಯೋಜನೆ ವಿಜ್ಞಾನಿ ಡಾಕ್ಟರ್ ಗೀತಾ ಎಂ ಯಂಕಂಚಿ ಮಾತನಾಡಿ, ಪೌಷ್ಟಿಕಯುಕ್ತ ಬೆಳೆಗಳನ್ನು ರೈತರು ಬೆಳೆದು ತಾವು ಉಪಯೋಗಿಸಿ ಹೆಚ್ಚಿನವುಗಳನ್ನು ಮಾರಾಟ ಮಾಡುವ ಮೂಲಕ ಆರ್ಥಿಕ, ಆರೋಗ್ಯ ಮತ್ತು ಸಾಮಾಜಿಕ ಸುಧಾರಣೆ ಮಾಡಿಕೊಳ್ಳಬಹುದಾಗಿದೆ ಎಂದರು. ಗ್ರಾಮದ ಮಹಿಳೆಯರು ಬೀಜದ ದಂಟಿನಿಂದ ತಯಾರಿಸಿರುವ ಮಿಕ್ಸ್ಚರ್, ಲಡ್ಡು, ಚಿಕ್ಕಿ, ಪಕೋಡ, ಚಕ್ಕುಲಿ, ಕಜ್ಜಾಯ, ಶಾವಿಗೆ, ಪಾಯಸ, ಮಾಲ್ಟ್, ಚಟ್ನಿ ಪುಡಿ, ಚಪಾತಿ ಮಿಕ್ಸ್, ಅಕ್ಕಿ ದೋಸೆ ಮಿಕ್ಸ್, ಬರ್ಫಿ ತಯಾರಿಸಿ ಪ್ರದರ್ಶನ ಮಾಡಿದ್ರ. ಸಾವಯವ ಕೃಷಿಕ ವೆಂಕಟಸ್ವಾಮಿ ರೆಡ್ಡಿ, ರೈತರಾದ ಕುಚ್ಚಣ್ಣ, ಅನಂತ ಪದ್ಮನಾಭನ್, ನಾಗೇಶ್ ರಾಮಮೂರ್ತಿ, ಮುನಿರಾಜು, ಬಾಲರಾಜು ಇನ್ನೂ ಹಲವರು ಇದೇ ಸಂದರ್ಭದಲ್ಲಿ ಹಾಜರಿದ್ರ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಹೆಚ್ಚುವರಿ ಕಾರ್ಯಾಧಾರದ ಆಧಾರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅತಿಥಿ ಉಪನ್ಯಾಸಕರಿಗೆ
ಸರಿಯಾಗಿ ಗೌರವಧನ ನೀಡಲು ಮೀನಾಮೇಷ ಎಣಿಸುವ ಕಾಲೇಜು ಶಿಕ್ಷಣ ಇಲಾಖೆ ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ ಯುಜಿಸಿ ನಿಯಮಾವಳಿ ಅನ್ವಯಿಸಲು ಹೊರಟಿರುವುದು ಏಕೆ ಎಂದು ಅತಿಥಿ ಉಪನ್ಯಾಸಕರ ಸಂಘದ ಜಿಲ್ಲಾಧ್ಯಕ್ಷ ಅರಿಕೆರೆ ಮುನಿರಾಜು ಪ್ರಶ್ನಿಸಿದರು. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಅತಿಥಿ ಉಪನ್ಯಾಸಕರ ಸಂಘದ ಅಧ್ಯಕ್ಷ ಮುನಿರಾಜು, ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಅತಿಥಿ ಉಪನ್ಯಾಸಕರ ಬಗ್ಗೆ ಮಾನವೀಯ ಅಂತಃಕರಣವುಳ್ಳ ಅಧಿಕಾರಿ ಮತ್ತು ಸಿಬ್ಬಂದಿ ಕೊರತೆ ಇದೆ ಎಂಬ ಅನುಮಾನವಿದೆ. ಪ್ರತಿ ವರ್ಷ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆ ನಡೆಯುವಾಗ ಅನಗತ್ಯವಾಗಿ ಹೊಸ ನಿಯಮಾವಳಿ ತಂದು ನೊಂದವರಿಗೆ ಅನಗತ್ಯ ಆಘಾತ ಉಂಟು ಮಾಡುತ್ತಿದ್ದಾರೆ ಎಂದರು. ನಾವು ಹೆಸರಿಗೆ ಮಾತ್ರ ಇಲಾಖೆ ಕಾಲೇಜು ಶಿಕ್ಷಣ ಇಲಾಖೆ ನಮ್ಮನ್ನು ಅತಿಥಿಗಳಂತ ಕರೆಸ್ಕೋತಾ ಇದೆ. ಆದರೆ ಕಾರ್ಯ ಹಂಚಿಕೆ ಮತ್ತು ಪಾಠ ಪ್ರವಚನಗಳಲ್ಲಿ UGC ಉಪನ್ಯಾಸಕರೇನಿದ್ದಾರೆ ಆ UGC ಉಪನ್ಯಾಸಕರಷ್ಟೇ ನಮ್ಮಲ್ಲಿ ಕೆಲಸವನ್ನು ತಗೋತಾ ಇದ್ದಾರೆ. ಇವತ್ತು ನಾವು ಕರೆದಿರುವಂತಹ ಸುದ್ದಿಗೋಷ್ಠಿಯ ಮುಖ್ಯಾಂಶ ಏನಪ್ಪ ಅಂತಂದರೆ, UGC ಉಪನ್ಯಾಸಕರಿಗೆ ತಿಂಗಳ ಒಪ್ಪತ್ತಿನಲ್ಲೇ ಅದರ ತಿಂಗಳ ಆರಂಭದಲ್ಲೇ ಪೂರ್ಣವಾಗಿ ವೇತನವನ್ನು ಪಾವತಿ ಮಾಡುವಂತಹ ಸರ್ಕಾರ, ಅತಿಥಿ ಉಪನ್ಯಾಸಕರ ವಿಷಯಕ್ಕೆ ಬಂದಾಗ 15 ದಿನದ ವೇತನ, 20 ದಿನದ ವೇತನ, 1 ತಿಂಗಳದ ವೇತನ ಹೀಗೆ ಬಿಡುಗಡೆ ಮಾಡ್ತಾ ವೇತನ ಬಿಡುಗಡೆ ಮಾಡೋದ್ರಲ್ಲೂ ನಮ್ಮನ್ನು ತಾರತಮ್ಯ ಮಾಡ್ತಾ ಇದೆ ಅನ್ನೋದನ್ನು ಹೇಳೋದಕ್ಕಾಗಿ ನಾವು ಇವತ್ತು ಸುದ್ದಿಗೋಷ್ಠಿ ಕರೆದಿದ್ದೀವಿ. ನೇಮಕಾತಿಗೆ ಮಾತ್ರ UGC ನಿಯಮಾವಳಿ ಅನ್ವಯಿಸುವ ಸರ್ಕಾರ ಮತ್ತು ಇಲಾಖೆ ಗೌರವಧನ ನೀಡುವಲ್ಲಿ UGC ನಿಯಮಾವಳಿಯಂತೆ ನಡೆದುಕೊಳ್ಳಬೇಕು. UGC ಪ್ರಾಧ್ಯಾಪಕರಿಗೆ ತಿಂಗಳ ಮೊದಲಲ್ಲೇ ವೇತನ ಬಿಡುಗಡೆ ಮಾಡಲು ಇಲಾಖೆ ಬಳಿ ಅನುದಾನ ಇರುತ್ತದೆ. ಆದರೆ ಅತಿಥಿ ಉಪನ್ಯಾಸಕರಿಗೆ ಗೌರವಧನ ನೀಡುವಾಗ ಇರುವುದಿಲ್ಲ. ವೇತನ ತಾರತಮ್ಯ ಮಾಡುತ್ತಿರುವುದೇಕೆ? ಗೌರವಧನ ನಂಬಿ ಜೀವನ ನಡೆಸುವ ಅತಿಥಿ ಉಪನ್ಯಾಸಕರಿಗೆ ಗೌರವಧನ ನೀಡುವಲ್ಲಿ ಎಸಗುತ್ತಿರುವ ತಾರತಮ್ಯ ನಿಲ್ಲಬೇಕು ಎಂದರು. ಗೌರವಾಧ್ಯಕ್ಷ ಸದಾಶಿವ ಮಾತನಾಡಿ, 2024ರ ಜನವರಿಯಲ್ಲಿ ನಡೆದ ಮುಷ್ಕರದ ವೇಳೆ ಸರ್ಕಾರ ವಾಗ್ದಾನ ನೀಡಿದಂತೆ ನಿವೃತ್ತಿಯಾಗುವ ಅತಿಥಿ ಉಪನ್ಯಾಸಕರಿಗೆ 5 ಲಕ್ಷ ಇಡಿಗಂಟನ್ನ ಈವರೆಗೂ ಕೊಟ್ಟಿಲ್ಲ. ನಿವೃತ್ತರಾದವರ ಪಟ್ಟಿ ತಯಾರಿಸಿ ಇಡುಗಂಟನ್ನ ಕೂಡಲೇ ಬಿಡುಗಡೆ ಮಾಡಬೇಕು. ಅತಿಥಿ ಉಪನ್ಯಾಸಕರಿಗೆ ವಾರ್ಷಿಕ 5 ಲಕ್ಷ ಆರೋಗ್ಯ ವಿಮೆ ನೀಡುವುದಾಗಿ ಹೇಳಿತ, ಅದು ಕೂಡ ಜಾರಿಯಾಗಿಲ್ಲ. UGC ಉಪನ್ಯಾಸಕರಿಗೆ ಸಮಾನವಾಗಿ ಕೆಲಸ ಪಡೆಯುವ ಕಾಲೇಜು ಶಿಕ್ಷಣ ಇಲಾಖೆ ಸಮಾಜ ಕೆಲಸಕ್ಕೆ ಸಮಾನ ವೇತನ ನೀಡುವುದೇ ಮರೆತಿದೆ ಎಂದ್ರ. ಇದರ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಒಂದು ಸಂಧಾನ ಸಭೆ ನಡೀತು. ಅದಕ್ಕೂ ಮುಂಚೆ ಉನ್ನತ ಶಿಕ್ಷಣ ಸಚಿವರ ಜೊತೆಯಲ್ಲಿ ಒಂದು ಸಂಧಾನ ಸಭೆ ನಡೀತು. ಅದರ ಸಂದರ್ಭದಲ್ಲಿ ಒಂದು ರಾಜ್ಯ ಸೂತ್ರವನ್ನು ಇಟ್ಟು ಸಚಿವರು ನಮಗೆ ಕೆಲವು ಮಾತುಗಳನ್ನು ಹೇಳಿದರು, ಒಂದಷ್ಟು ಭರವಸೆಗಳನ್ನು ಕೊಟ್ಟರು. ಆ ಭರವಸೆಗಳ ಆಧಾರದ ಮೇಲೆ ಮತ್ತೆ ನಾವೆಲ್ಲ ಕಾಲೇಜುಗಳಿಗೆ ಹೋಗಿ ನಮ್ಮ ಕೆಲಸಗಳನ್ನು ಶುರು ಮಾಡಿದ್ವಿ. ಅವರು ಕೊಟ್ಟಂಥ ಭರವಸೆಗಳಲ್ಲಿ ಒಂದು ಭರವಸೆ ಮಾತ್ರ ಈಡೇರಿದೆ. ಏನಂದರೆ ಅವರು ಗೌರವಧನದಲ್ಲಿ ಹೆಚ್ಚಳವನ್ನು ಮಾಡ್ತೀವಿ ಅಂತಕ್ಕಂಥ ಅಂಶವನ್ನು ಹೇಳಿದರು. ಅದ್ರ ಜೊತೆಯಲ್ಲೇ ಹೇಳಿದಂಥ ಬೇರೆ ಭರವಸೆಗಳು ಇದುವರೆಗೂ ಯಾವುದೂ ಈಡೇರಿಲ್ಲ. 1 ವರ್ಷ ಆಗ್ತಾ ಬಂತು. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯವರೇ ಆಗಿರ್ತಕ್ಕಂಥ ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ MC ಸುಧಾಕರ್ ಅವರು ತುಂಬ ಚೆನ್ನಾಗಿ ನಮ್ಮ ಒಂದು ಕಾಳಜಿ ಇಟ್ಟು ಮಾತನಾಡ್ತಾರೆ. ಆದರೆ ಸಚಿವರು ಹೇಳಿದಂಥ ಮಾತುಗಳನ್ನು ಜಾರಿಗೆ ತರುವಲ್ಲಿ ಆ ಇಲಾಖೆಯ ಅಧಿಕಾರಿಗಳು ಯಾಕೆ ವಿಳಂಬ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ರ ಬಗ್ಗೆ ನಮ್ಮ ಪ್ರಶ್ನೆ ಇದೆ. ಅತಿಥಿ ಉಪನ್ಯಾಸಕರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವೆಂಕಟರಮಣ, ಜಿಲ್ಲಾ ಪದಾಧಿಕಾರಿಗಳಾದ ರಾಘವೇಂದ್ರ, ಅಶ್ವತ್ಥನಾರಾಯಣಪ್ಪ, ವೆಂಕಟೇಶ್, ಗಂಗಾಧರಪ್ಪ ಇನ್ನೂ ಹಲವರು ಇದೇ ಸಂದರ್ಭದಲ್ಲಿ ಹಾಜರಿದ್ದರು. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ನ್ಯೂಸ್ ಬ್ಯೂರೋ, CTV ನ್ಯೂಸ್. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಸಾಧಾರಣ ಬೆಲೆ ಮತ್ತು ಉತ್ತಮ ರಿಯಾಯಿತಿಗಳೊಂದಿಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ
ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಹಾಗೂ ನಮ್ಮಲ್ಲಿಯೇ ಉತ್ತಮ ಗುಣಮಟ್ಟದ ಮಾರುಕಟ್ಟೆ ಬೆಲೆಗೆ ಕೇಸಿಂಗ್ ಪೈಪ್ ಹಾಕಿಕೊಡುತ್ತೇವೆ. ಈ ಎಲ್ಲ ರಿಯಾಯಿತಿಗಳು ನಿಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರ್ ಆಮರೇಶ್, ಕಾವೇರಿ ಬೋರ್ವೆಲ್ ಏಜೆನ್ಸಿ. ಮೊಬೈಲ್ ಸಂಖ್ಯೆ 8951883365. ಕಚೇರಿ ವಿಳಾಸ ಕಾವೇರಿ ಬೋರ್ವೆಲ್ಸ್, 3ನೇ ಮಹಡಿ, KEB ಮುಂಭಾಗ, ಪೋಸ್ಟ್ ಆಫೀಸ್ ಪಕ್ಕ, BB ರೋಡ್, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, BB ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ICU, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, OT ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ICU, NICU, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್, ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಕಾಂಗ್ರೆಸ್ ಹಾಗೂ ಅದರ ಮಿತ್ರ ಪಕ್ಷಗಳು ದಕ್ಷಿಣ ಭಾರತದ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿದೆ ಎಂದು ಅಪಪ್ರಚಾರ ಮಾಡುತ್ತಿವೆ. ಅಂಕಿ ಅಂಶಗಳನ್ನು ನೋಡಿದರೂ NDA ಸರ್ಕಾರ ಕಳೆದ 10 ವರ್ಷಗಳಲ್ಲಿ ಅತಿ ಹೆಚ್ಚು ಅನುದಾನ ರಾಜ್ಯಗಳಿಗೆ ನೀಡಿದೆ ಎಂದು ಗೊತ್ತಾಗುತ್ತದೆ ಎಂದು ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಪ್ರತಿಪಾದಿಸಿದ್ದಾರೆ. ಲೋಕಸಭೆಯಲ್ಲಿ ಪೂರಕ ಅನುದಾನಗಳ ಬೇಡಿಕೆ ವಿಧೇಯಕದ ಮೇಲಿನ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ದೇಶದಲ್ಲೀಗ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಎಂಬ ಅಪಪ್ರಚಾರ ನಡೆಯುತ್ತಿದೆ.
ಕಾಂಗ್ರೆಸ್ ಹಾಗೂ ಅದರ ಮಿತ್ರ ಪಕ್ಷಗಳು ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯವಾಗುತ್ತಿದೆ ಎಂದು ಹೇಳುತ್ತಿವೆ. ಆದರೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಎಲ್ಲ ರಾಜ್ಯಗಳಿಗೆ ಉತ್ತಮ ಸಹಕಾರ ನೀಡಿದೆ. ಯುಪಿಎ ಸರ್ಕಾರ ಇದ್ದಾಗ ರಾಜ್ಯಗಳಿಗೆ ತೆರಿಗೆ ಹಂಚಿಕೆಯಲ್ಲಿ 30.5% 32% ಏರಿಕೆಯಾಗಿತ್ತು. ಎನ್ಡಿಎ ಅವಧಿಯಲ್ಲಿ ಇದು 40% ಏರಿಕೆಯಾಗಿದೆ ಎಂದು ಹೇಳಿದ್ದಾರೆ. 2004ರಿಂದ 2014ರ ಯುಪಿಎ ಅವಧಿಯಲ್ಲಿ ಕರ್ನಾಟಕಕ್ಕೆ 81,795 ಕೋಟಿ ರು ತೆರಿಗೆ ಹಂಚಿಕೆಯಾಗಿದೆ. 2014ರಿಂದ 2024ರ ಎನ್ಡಿಎ ಅವಧಿಯಲ್ಲಿ 2.77 ಲಕ್ಷ ಕೋಟಿ ರು ತೆರಿಗೆ ಹಂಚಿಕೆಯಾಗಿದೆ. ಅಂದರೆ ತೆರಿಗೆ ಹಂಚಿಕೆ ಪ್ರಮಾಣದಲ್ಲಿ 239% ಏರಿಕೆಯಾಗಿದೆ ಎಂದು ತಿಳಿಸಿದರು. 2004ರಿಂದ 2014ರ ಯುಪಿಎ ಅವಧಿಯಲ್ಲಿ ಕರ್ನಾಟಕಕ್ಕೆ 60,779 ಕೋಟಿ ರು ಅನುದಾನ ದೊರೆತಿದೆ. 2014ರಿಂದ 2024ರ ಎನ್ಡಿಎ ಅವಧಿಯಲ್ಲಿ 2.08 ಲಕ್ಷ ಕೋಟಿ ರು ಅನುದಾನ ಸಿಕ್ಕಿದೆ. ಅಂದರೆ ಅನುದಾನ 243% ಏರಿಕೆ ಕಂಡಿದೆ. ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರವಿದ್ದಾಗ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಜಾರಿಗೊಳಿಸಲಾಗಿತ್ತು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಕೂಡಲೇ ಈ ನೀತಿಯನ್ನ ರದ್ದುಪಡಿಸಿದೆ. ಸರ್ಕಾರ ಹೊಸ ರಾಜ್ಯ ಶಿಕ್ಷಣ ನೀತಿ ತರಲಿದೆ ಎಂದು ಸ್ಪಷ್ಟನೆ ನೀಡಿದ್ರು. ಅಂತಹ ಯಾವುದೇ ನೀತಿ ಬಂದಿಲ್ಲ. ಇದು ಯುವಜನರಿಗೆ ಕಾಂಗ್ರೆಸ್ ನೀಡುವ ನ್ಯಾಯವೇ ಎಂದು ಪ್ರಶ್ನೆ ಮಾಡಿದ್ರು. 2013-14ರ ಯುಪಿಎ ಅವಧಿಯಲ್ಲಿ ರೈತರಿಗೆ 7 ಲಕ್ಷ ಕೋಟಿ ರುವರೆಗೆ ಸಾಲ ನೀಡಲಾಗಿತ್ತು. 2023-24ರ ಎನ್ಡಿಎ ಅವಧಿಯಲ್ಲಿ 19 ಲಕ್ಷ ಕೋಟಿ ರು ಸಾಲ ನೀಡಲಾಗಿದೆ. ಕೋವಿಡ್ ಸಮಯದಲ್ಲಿ ರಸಗೊಬ್ಬರ ದರ ದಿಢೀರನೆ ಏರಿಕೆಯಾದರೂ ಪ್ರಧಾನಿ ನರೇಂದ್ರ ಮೋದಿ ಅದರ ಹೊರೆಯನ್ನ ರೈತರ ಮೇಲೆ ಹೇರಲಿಲ್ಲ. ಇಂದಿಗೂ ರಸಗೊಬ್ಬರ ದರ ಏರಿಕೆ ಕಂಡಿಲ್ಲ. ಕನಿಷ್ಠ ಬೆಂಬಲ ಬೆಲೆಯಡಿ ಯುಪಿಎ ಸರ್ಕಾರ ಕ್ವಿಂಟಾಲ್ ಭತ್ತಕ್ಕೆ 1,310 ರು ನೀಡುತ್ತಿದ್ದು ಈಗ 3,600 ರು ನೀಡಲಾಗುತ್ತಿದೆ. ಇದೇ ರೀತಿ ಎಲ್ಲ ಧಾನ್ಯಗಳಿಗೆ ಹೆಚ್ಚು ದರ ನಿಗದಿಪಡಿಸಲಾಗಿದೆ ಎಂದು ವಿವರಣೆ ನೀಡಿದ್ರು. ಯುಪಿಎ ಅವಧಿಯಲ್ಲಿ ರೈತರಿಗೆ ಬಜೆಟ್ನಲ್ಲಿ 22,000 ಕೋಟಿ ರು ನೀಡುತ್ತಿದ್ರೆ ಮೋದಿ ಸರ್ಕಾರ ಆ ಮೊತ್ತವನ್ನು 2023-24ರಲ್ಲಿ 1.22 ಲಕ್ಷ ಕೋಟಿ ರುಗೆ ಹೆಚ್ಚಳ ಮಾಡಿದೆ. 2013-14ರಲ್ಲಿ ರಸಗೊಬ್ಬರ ಸಹಾಯಧನ 73,000 ಕೋಟಿ ರು ಆಗಿತ್ತು. ಅದನ್ನ 2023-24ರಲ್ಲಿ ಮೋದಿ ಸರ್ಕಾರ 2.55 ಲಕ್ಷ ಕೋಟಿ ರುಗೆ ಏರಿಸಿದೆ. ಕೃಷಿ ಕ್ಷೇತ್ರದಲ್ಲಿ ಉತ್ತಮ ಯೋಜನೆಗಳ ಜಾರಿ ಮೂಲಕ ಮಾತ್ರ ಸುಧಾರಣೆ ಸಾಧ್ಯವಾಗುತ್ತದೆ. ಎನ್ಡಿಎ ಅವಧಿಯಲ್ಲಿ ಕೃಷಿ ಬೆಳವಣಿಗೆ ದರ 3.4ಕ್ಕೆ ಏರಿದೆ. 9,000 ಕೃಷಿ ಸಂಘಗಳನ್ನು ಆರಂಭಿಸಲಾಗಿದೆ. ಈ ಕ್ರಮಗಳು ರೈತ ಸಮುದಾಯವನ್ನು ಸಬಲೀಕರಣಗೊಳಿಸಿದೆ ಎಂದು ಹೇಳಿದರು. Today, a senior leader of the Congress party specially spoke on fiscal federalism. Our Honorable Prime Minister Narendra Modi ji, several occasions, he spoke about cooperative federalism. Madam, even if you see the budget since 2017 and 18, the budget presentation has been shifted to February 1st instead of the last working day of the February. This really helps advance the expenditure cycle by 2 months. And it also helps states. States are now able to plan their own budgets better as they are now aware of the details of the center's fiscal plan of the upcoming year. This reform has helped the state governments plan their project financing, counterpart funding, implementation of central projects and borrowing requirements well in advance. Madam, there is continuous false narrative on tax devolution by the opposition. ಪೊಲಿಟಿಕಲ್ ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿ ಗೌಡರು ಸದನದಲ್ಲಿ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ವಿಧಾನಸಭಾ ಕಲಾಪದ ಪ್ರಶ್ನೋತ್ತರ ವೇಳೆ ಗೌರಿಬಿದನೂರು ಹಿಂದೂಪುರ ರಾಜ್ಯ ಹೆದ್ದಾರಿ 9ರ ಅಗಲೀಕರಣ ಸಂಬಂಧ ಜಮೀನು ಕಳೆದುಕೊಂಡ ರೈತರಿಗೆ ಪರಿಹಾರ ನೀಡುವ ಕುರಿತು ಗಮನ ಸೆಳೆದಿದ್ದಾರೆ. ಕಳೆದ 6 ವರ್ಷಗಳ ಹಿಂದೆ ಗೌರಿಬಿದನೂರು ಹಿಂದೂಪುರ ರಾಜ್ಯ ಹೆದ್ದಾರಿ ಅಗಲೀಕರಣಕ್ಕಾಗಿ ರೈತರಿಂದ ಭೂ ಸ್ವಾಧೀನ ಮಾಡಿಕೊಳ್ಳಲಾಗಿತ್ತು.
ಆಗ ಜಮೀನಿಗೆ ನಿಗದಿಯಾಗಿದ್ದ ಸುಮಾರು 15 ಕೋಟಿ ಪರಿಹಾರದಲ್ಲಿ ಕೇವಲ 8 ಕೋಟಿ ಪರಿಹಾರ ಮಾತ್ರ ರೈತರಿಗೆ ದೊರೆತಿದ್ದು, ಭೂಮಿ ಕಳೆದುಕೊಂಡ ಹಲವಾರು ರೈತರಿಗೆ ಸುಮಾರು 6 ಕೋಟಿಗೂ ಹೆಚ್ಚು ಪರಿಹಾರ ಬಿಡುಗಡೆ ಮಾಡದೆ ರೈತರಿಗೆ ತೊಂದರೆ ಮಾಡಲಾಗುತ್ತಿದೆ ಎಂದು ಹೇಳಿದ್ದಾರೆ. ಇದೇ ರಾಜ್ಯ ಹೆದ್ದಾರಿಯಲ್ಲಿ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದ ಚಿಕ್ಕಕುರುಗೋಡು ಗ್ರಾಮದ ಬಳಿ ಸುಮಾರು 450 ಮೀಟರ್ ರಸ್ತೆ ಕಾಮಗಾರಿ ಇನ್ನೂ ಪೂರ್ಣ ಮಾಡಿಲ್ಲ ಎಂದು ಲೋಕೋಪಯೋಗಿ ಸಚಿವರ ಗಮನಕ್ಕೆ ತಂದರು. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸಚಿವರು ಮಾರ್ಚ್ ಅಂತ್ಯದ ವೇಳೆಗೆ ಪರಿಹಾರ ಹಣ ಬಿಡುಗಡೆ ಕ್ರಮ ಕೈಗೊಳ್ಳುವ ಜೊತೆಗೆ ಉಳಿಕೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಪೂರ್ಣಗೊಳಿಸುವ ಭರವಸೆ ನೀಡಿದ್ದಾರೆ. ಅಧ್ಯಕ್ಷರೇ, ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1875 ಮಾನ್ಯ ಲೋಕೋಪಯೋಗಿ ಸಚಿವರನ್ನು ಕೇಳಕ್ಕೆ ಬಯಸ್ತೀನಿ. ಹೇಳಿ. ಉತ್ತರವನ್ನು ಒದಗಿಸಿದರೆ ಅಧ್ಯಕ್ಷರೇ, ಆದರೆ ರಾಜ್ಯ ಹೆದ್ದಾರಿ ನಂಬರ್ 9 ಯಲಹಂಕದಿಂದ ಹಿಂದೂಪುರಕ್ಕೆ ಹೋಗುವಂಥ ಒಂದು ರಸ್ತೆ ವಯ ದೊಡ್ಡಬಳ್ಳಾಪುರ ನಮ್ಮ ಗೌರಿಬಿದನೂರು ತಾಲೂಕಿನ ಹಾದು ಹೋಗುವಂಥ ರಸ್ತೆ 75 ಕಿಲೋಮೀಟರ್ ಉದ್ದದ ರಸ್ತೆ, ಡಬಲ್ ರೋಡ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಗೌರಿಬಿದನೂರು ತಾಲೂಕಲ್ಲಿ 33 ಕಿಲೋಮೀಟರ್ ಹಾದೋಗುತ್ತೆ. ಹಾದೋಗೋ ಒಂದು ಹಂತದಲ್ಲಿ ಚಿಕ್ಕಕುರುಗೋಡು ಅಂತ ಅಂದ್ಬಿಟ್ಟು ಒಂದು ಗ್ರಾಮ ಬರ್ತದೆ, ಚಿಕ್ಕ ಕುರುಗೋಡು. ಅಲ್ಲಿ ಅರ್ಧ ಕಿಲೋಮೀಟರ್ ರೋಡ್ನ ಮಾಡಲು 6 ವರ್ಷ ಆಗಿದೆ, ಕಂಪ್ಲೀಟ್ ಆಗಿ ರೋಡು. ಟೋಲ್ ಕೂಡ ಫಿಕ್ಸ್ ಆಗಿದೆ. ಅರ್ಧ ಕಿಲೋಮೀಟರ್ನ ಒನ್ ವೇ ಮಾಡಿಬಿಟ್ಟು ಯಾರೋ ತಕರಾರು ಮಾಡಿದ್ದಾರೆ ಗ್ರಾಮದವರು ಅಂತ ಅಂದ್ಬಿಟ್ಟು, ತಕರಾರು ಮಾಡಿರೋ ಉದ್ದೇಶ ಏನಂತಂದ್ರೆ ಮನೆಗಳು ಸ್ವಲ್ಪ ಹೊಡೆದಾಕಿದ್ದಾರೆ, ಅವ್ರಿಗೆ ಪರಿಹಾರ ಕೊಟ್ಟಿಲ್ಲ. 6 ವರ್ಷಗಳಿಂದಲೂ ಪರಿಹಾರ ಕೊಡದಲೆ ಅಲ್ಲಿ ಒನ್ ವೇ ಇರೋದ್ರಿಂದ ವಾಹನಗಳು, ಅದು ಇಂಡಸ್ಟ್ರಿಯಲ್ ಏರಿಯಾ ಇರೋದ್ರಿಂದ ವಾಹನಗಳು ಅತಿಯಾಗಿ ಹೆಚ್ಚಿರೋದ್ರಿಂದ ಸುಮಾರು ಆಕ್ಸಿಡೆಂಟ್ ಆಗಿ ಸುಮಾರು 8 ಜನ ಸತ್ತಿದ್ದಾರೆ. ಇದುವರೆಗೂ ಸುಮಾರು 20-25 ಆಕ್ಸಿಡೆಂಟ್ಗಳಾಗಿದೆ. ಅವೆಲ್ಲ ರೆಕಾರ್ಡ್ ಇದೆ, ಅದು ಹಾಸ್ಪಿಟ್ಲ್ ರೆಕಾರ್ಡ್ ಬೇಕಾದ್ರೆ ಕೊಡ್ತೀನಿ. ಇಷ್ಟಿದ್ರೂ ಕೂಡ 6 ವರ್ಷಗಳಿಂದಲೂ ಕೂಡ ಅದನ್ನ ಅಧಿಕಾರಿಗಳು ಮುತುವರ್ಜಿ ವಹಿಸಿಲ್ಲ. ಅದು ಮಂತ್ರಿಗಳಿಗೆ ಹೋಗಿ ಬರಬೇಕು ಅಂತ ಇಲ್ಲ ಕೆಲಸ, ಆದ್ರೆ ಅಧಿಕಾರಿಗಳು ಮಟ್ಟದಲ್ಲಿ ಆಗ್ಬೇಕಾದಂತ ಒಂದು ಕೆಲಸ ಅಲ್ಲ. ಅದನ್ನ ಆಗದಲ್ಲೇ ಇಷ್ಟು ಆಕ್ಸಿಡೆಂಟ್ ಆಗಿದೆ, ಇಷ್ಟು ಸಾವು ನೋವಾಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳ ಬಗ್ಗೆ ಒಂದು ತನಿಖೆ ಮಾಡಿ ಒಂದು ಕ್ರಮ ತಗೋಬೇಕಾಗಿದೆ. ಮಂತ್ರಿಗಳ ಮಟ್ಟದಲ್ಲಿ ಆಗ್ಬೇಕಾಗಿಲ್ಲ, ಅಧಿಕಾರಿಗಳ ಮಟ್ಟದಲ್ಲಿ ಆಗುವಂತ ಕೆಲಸ ಅದು. ಇನ್ನೊಂದು ಅದೇ ರೀತಿಯಲ್ಲಿ ಅದು ಇಷ್ಟಾಗಿದೆ, ಆದಷ್ಟು ಬೇಗ ರೋಡ್ ಕಂಪ್ಲೀಟ್ ಮಾಡಿಕೊಡ್ಬೇಕು ಅಂತ ಒಂದು. ಅದೇ ರೀತಿ 33 ಕಿಲೋಮೀಟರ್ ಭೂ ಸ್ವಾಧೀನ ಮಾಡ್ಕೋಬೇಕಾದ್ರೆ ಪರಿಹಾರನ 15 ಕೋಟಿ ನಿಗದಿ ಮಾಡಿದ್ದಾರೆ, 15 ಕೋಟಿ ಸಮಥಿಂಗ್ ನಿಗದಿ ಮಾಡಿದ್ದಾರೆ. ಆದ್ರೆ ಇದುವರೆಗೂ ಬಿಡುಗಡೆ ಮಾಡಿರೋದು 8 ಕೋಟಿ, ಇನ್ನ 6 ಕೋಟಿನ ರೈತರಿಗೆ ಕೊಟ್ಟಿಲ್ಲ. ಈ ತರ ಒಂದು ಇದಾಗಿ ಅವರೆಲ್ಲ ಅಡೆತಡೆ ಮಾಡಿ ಇಷ್ಟೆಲ್ಲ ಅಧ್ವಾನ ಆಗ್ತದೆ, ಸಾವು ನೋವು ಆಗ್ತದೆ. ರೈತರಿಗೆ ಕೊಡುವಂತ ಒಂದು ಇದನ್ನ ಕೂಡ ಭೂ ಸ್ವಾಧೀನದ ಅಮೌಂಟ್ ಕೂಡ ಆದಷ್ಟು ಬೇಗ ಬಿಡುಗಡೆ ಮಾಡಬೇಕು. ಅಲ್ಲೇನು ಪೆಂಡಿಂಗ್ ಇದೆ ಆ ರೋಡ್ ನ ವಿತಿನ್ 2-3 ಮಂತ್ಸ್ ಕಂಪ್ಲೀಟ್ ಮಾಡ್ಕೊಡ್ಬೇಕು ಅಂತ ನನ್ನ ಮನವಿ ಇದೆ ಮಂತ್ರಿಗಳಲ್ಲಿ. ಸನ್ಮಾನ್ಯ ಅಧ್ಯಕ್ಷರೇ, ಕೇವಲ 450 ಮೀಟರ್ ಮಾತ್ರ ಬಾಕಿ ಇದೆ. ಅದು ಭೂ ಸ್ವಾಧೀನದಿಂದ ಪೆಂಡಿಂಗ್ ಇತ್ತು, ಅದನ್ನು ಮಾರ್ಚ್ ಒಳಗೆ ಮುಗಿಸ್ಕೊಡುವಂತ ಪ್ರಯತ್ನ ಮಾಡ್ತೀವಿ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಪ್ರಾರಂಭವಾಗಿ 50 ವರ್ಷ ಸಮೀಪಿಸುತ್ತಿರುವ ವೇಳೆ ಪ್ರತ್ಯೇಕ ನಿರ್ದೇಶನಾಲಯ ಮಾಡಲು ಒತ್ತಾಯಿಸಿ ಜಿಲ್ಲಾಡಳಿತ ಭವನದ ಎದುರು ರಾಜ್ಯ ಅಂಗನವಾಡಿ ನೌಕರರ ಸಂಘ ಸಿಐಟಿಯುಸಿ ನೇತೃತ್ವದಲ್ಲಿ 2 ದಿನಗಳ ಅಹೋರಾತ್ರಿ ಧರಣಿ ಹಮ್ಮಿಕೊಂಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಎದುರು 2 ದಿನಗಳ ಕಾಲ ನಡೆಸುತ್ತಿರುವ ಪ್ರತಿಭಟನೆಯಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷೆ ಲಕ್ಷ್ಮೀ ದೇವಮ್ಮ, ಅಂಗನವಾಡಿ ಕೇಂದ್ರಗಳನ್ನು ಮೇಲ್ದರ್ಜೆಗೇರಿಸಬೇಕು, ಐಸಿಡಿಸಿಗೆ ಪ್ರತ್ಯೇಕ ನಿರ್ದೇಶನಾಲಯ ಸ್ಥಾಪಿಸಬೇಕು ಎಂದು ಒತ್ತಾಯಿಸಿ ರಾಜ್ಯದಾದ್ಯಂತ ಅಂಗನವಾಡಿ ನೌಕರರು 2 ದಿನಗಳ ಪ್ರತಿಭಟನೆ ಹಮ್ಮಿಕೊಂಡಿದ್ದು, 50 ವರ್ಷಗಳಿಗೂ ಹೆಚ್ಚು ಕಾಲದಿಂದ ಸಂವಿಧಾನಬದ್ಧ ಕರ್ತವ್ಯವಾದ ಮಕ್ಕಳ ಪಾಲನೆ ಮಾಡುತ್ತಿರುವ ಅಂಗನವಾಡಿ ಕಾರ್ಯಕರ್ತೆಯರ ಬೇಡಿಕೆಗಳನ್ನು ಸರ್ಕಾರ ಕೂಡಲೇ ಈಡೇರಿಸಬೇಕು ಎಂದರು. ಸರ್, ನನ್ನ ಹೆಸರು ಲಕ್ಷ್ಮೀ ದೇವಮ್ಮ ಅಂತ, ಅಂಗನವಾಡಿ ನೌಕರ ಸಂಘದ ಜಿಲ್ಲಾಧ್ಯಕ್ಷೆ. ಇವತ್ತು ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಬೆಳಗಾವಿ ಅಧಿವೇಶನದ ಹತ್ರ ಕೂಡ ನಮ್ಮ ಹೋರಾಟ ನಡೀತಾ ಇದೆ. ಕಾರಣ ಏನು ಅಂತಂದರೆ, ಇವತ್ತು ಸರ್ಕಾರ ಅಧಿಕಾರಕ್ಕೆ ಬರೋ ಮೊದಲು ನಾವು 6ನೇ ಗ್ಯಾರಂಟಿ ಕೊಡ್ತೀವಿ ಅಂತ ಘೋಷಣೆ ಮಾಡಿತ್ತು, ಅದನ್ನು ಬಿಡುಗಡೆ ಮಾಡಿಲ್ಲ. ಮತ್ತು ಇವತ್ತು ಗುಜರಾತ್ ಹೈಕೋರ್ಟ್ ಒಂದು ತೀರ್ಪನ್ನು ಕೊಟ್ಟಿದೆ, ಅಂಗನವಾಡಿ ನೌಕರರನ್ನು
3 ಮತ್ತು 4ನೇ ದರ್ಜೆ ನೌಕರರನ್ನಾಗಿ ಪರಿಗಣಿಸಬೇಕು ಅಂತ, ಅದು ಕೂಡ ಜಾರಿ ಮಾಡಿಲ್ಲ. ಮತ್ತು ಇವತ್ತು ಗ್ರ್ಯಾಜುಟಿ ಬಿಡುಗಡೆ ಆಗಬೇಕು ಅಂತಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. 2022 ಏಪ್ರಿಲ್ 25ನೇ ತಾರೀಕು ಸುಪ್ರೀಂ ಕೋರ್ಟ್ ಆದೇಶ ಮಾಡಿರೋವಂಥದ್ದು. ನಮ್ಮ ರಾಜ್ಯದಲ್ಲಿ 2023 ಏಪ್ರಿಲ್ 1ನೇ ತಾರೀಕಿಂದ ಕೊಡ್ತೀವಿ ಅಂತ ಅಂದ್ಬಿಟ್ಟು ಆದೇಶವನ್ನು ಮಾಡಿದ್ದಾರೆ. 2013ರ ಆಹಾರ ಭದ್ರತಾ ಕಾಯ್ದೆ, 2009ರ ಕಡ್ಡಾಯ ಶಿಕ್ಷಣ ಕಾಯ್ದೆಯ ಕರ್ತವ್ಯಗಳನ್ನು ಶಾಸನಬದ್ಧವಾಗಿ ಸ್ಥಾಪಿಸಲ್ಪಟ್ಟ ಅಂಗನವಾಡಿ ಕೇಂದ್ರಗಳ ಮೂಲಕ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಜಾರಿ ಮಾಡುತ್ತಿದ್ದಾರೆ. ಸುಪ್ರೀಂ ಕೋರ್ಟ್ ಮತ್ತು ಗುಜರಾತ್ ಹೈಕೋರ್ಟ್ಗಳು 3 ಮತ್ತು 4 ಗ್ರೇಡ್ ನೌಕರರನ್ನಾಗಿ ಪರಿಗಣಿಸಲು ಜಂಟಿ ನಿಯಮಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೂಪಿಸಬೇಕೆಂದು ಹೇಳಿದೆ. ಸುಪ್ರೀಂ ಕೋರ್ಟ್ 1972 ಗ್ರ್ಯಾಜುಟಿ ಪಾವತಿ ಕಾಯ್ದೆಯಡಿ ಅರ್ಹರೆಂದು ತೀರ್ಪು ನೀಡಿದೆ. ಇನ್ನಾದರೂ ಸರ್ಕಾರಗಳು ಇದನ್ನ ನೀಡಲಿ ಎಂದ್ರ. ದೇಶದ ಅಭಿವೃದ್ಧಿಗೆ ಪೂರಕವಾದ ಮಾನವ ಸಂಪನ್ಮೂಲಗಳನ್ನು ಅಪೌಷ್ಟಿಕತೆ, ಅಂಗವೈಕಲ್ಯಗಳಿಂದ ಕಾಪಾಡಿ ಮಾನಸಿಕ ಮತ್ತು ದೈಹಿಕವಾಗಿ ಬೆಳೆಸಿ ಮಾನವ ಸಮಾಜದ ಮನರುತ್ಪಾದನೆಗೆ ಕೊಡುಗೆ ಕೊಡುತ್ತಿರುವ ಯೋಜನೆಯನ್ನಾಗಿಯೇ 49 ವರ್ಷಗಳ ನಂತರವೂ ಉಳಿಸಿಕೊಳ್ಳಲಾಗಿದೆ. 2014ರ ನಂತರ ಸರ್ಕಾರದ ಕಲ್ಯಾಣ ಕಾರ್ಯಕ್ರಮಗಳ ಪರಿಕಲ್ಪನೆ ಬದಲಾಗಿ ನೀತಿ ಆಯೋಗದ ಶಿಫಾರಸುಗಳಂತೆ 60ಕ್ಕೆ 40ರ ಅನುಪಾತ ಆಧಾರದಲ್ಲಿ ಕೇಂದ್ರ ಸರ್ಕಾರ ತನ್ನ ಮೂಲ ಜವಾಬ್ದಾರಿಯಿಂದ ನುಣುಚಿಕೊಂಡು ಬಜೆಟ್ ಅನುದಾನಗಳನ್ನು ನಿರಂತರವಾಗಿ ಕಡಿಮೆ ಮಾಡುತ್ತಿದೆ ಎಂದರು. ರಾಜ್ಯದಲ್ಲಿ ಅಂಗನವಾಡಿ ಕೇಂದ್ರಗಳನ್ನು ಬಲಹೀನಗೊಳಿಸಲು ಶಿಕ್ಷಣ ಇಲಾಖೆ 4 ವರ್ಷದ ಮೇಲ್ಪಟ್ಟ ಮಕ್ಕಳನ್ನು ಸ್ಥಳಾಂತರಿಸಲು ಬೇರೆ ಸ್ವರೂಪಗಳಲ್ಲಿ ಪ್ರಯತ್ನಿಸುತ್ತಿದೆ. ಇದಕ್ಕೆ ತಡೆ ಹಾಕಿ ಅಂಗನವಾಡಿ ಕೇಂದ್ರಗಳನ್ನು ಪೂರ್ವ ಪ್ರಾಥಮಿಕ ಶಿಕ್ಷಣ ಕೇಂದ್ರಗಳಾಗಿ ಪರಿವರ್ತಿಸಲು ತೀರ್ಮಾನಿಸಲಾಗಿದೆ. ಇದೊಂದು ಐತಿಹಾಸಿಕ ತೀರ್ಮಾನವಾಗಿದೆ. ಆದರೆ ಇದಕ್ಕೆ ಬೇಕಾದ ಹಣಕಾಸನ್ನ ಬಿಡುಗಡೆಗೊಳಿಸಿ ಇದರ ಮೇಲ್ವಿಚಾರಣೆಗೆ ಪ್ರತ್ಯೇಕ ನಿರ್ದೇಶನಾಲಯ ಮಾಡಿದರೆ ಮಾತ್ರ ತೀರ್ಮಾನಗಳನ್ನು ಪುಷ್ಟೀಕರಿಸಿದಂತಾಗುತ್ತದೆ ಎಂದರು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಂತಾಮಣಿ ನಗರಸಭಾ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ನಗರದ ರಸ್ತೆಗಳ ಒತ್ತುವರಿ, ಫುಟ್ಪಾತ್ ಒತ್ತುವರಿ ತೆರವುಗೊಳಿಸಲು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದಾಗಿ ಪೌರಾಯುಕ್ತ ಜಿಎನ್ ಚಲಪತಿ ತಿಳಿಸಿದರು. ಚಿಂತಾಮಣಿ ನಗರದಲ್ಲಿ ಇತ್ತೀಚೆಗೆ ಅಪಘಾತಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ನಗರಸಭೆ ಅಧಿಕಾರಿಗಳು ಮತ್ತು ಪೊಲೀಸರು ಜಂಟಿಯಾಗಿ ಅಂಗಡಿಗಳಿಗೆ ಭೇಟಿ ನೀಡಿ ವ್ಯಾಪಾರಿಗಳಿಗೆ ಅರಿವು ಮೂಡಿಸುವ ಕೆಲಸ ಮಾಡಿದ್ರು. ಅಲ್ಲದೆ ಈ ವೇಳೆ ಮಾತನಾಡಿ, ಇತ್ತೀಚೆಗೆ ನಗರದಲ್ಲಿ ಬೈಕ್ ಅಪಘಾತದಲ್ಲಿ ದಂಪತಿಗಳು ರಸ್ತೆಯಲ್ಲೇ ಮೃತಪಟ್ಟಿದ್ದರು. ಒತ್ತುವರಿಯಿಂದ ಸಾರ್ವಜನಿಕರಿಗೆ ಮತ್ತು ವಾಹನ ಸವಾರರಿಗೆ ತೊಂದರೆಯಾಗಿದೆ. ಸಾರ್ವಜನಿಕರ ಓಡಾಟಕ್ಕೆ ಅನುಕೂಲ ಮಾಡಿಕೊಡುವ ಹಿನ್ನೆಲೆಯಲ್ಲಿ ಒತ್ತುವರಿದಾರರಿಗೆ ಸ್ವಯಂ ತೆರವುಗೊಳಿಸಲು 3 ದಿನಗಳ ಕಾಲಾವಕಾಶ ನೀಡಲಾಗಿದೆ. ನಂತರ ನಗರಸಭೆಯಿಂದ ದಂಡ ವಿಧಿಸಿ ತೆರವುಗೊಳಿಸಲಾಗುವುದು ಹಾಗೂ ಮೊಕದ್ದಮೆ ಹೂಡಲಾಗುವುದೆಂದರು. ಎಲ್ರಿಗೂ ನಮಸ್ಕಾರ. ಚಿಂತಾಮಣಿ ನಗರದ ವ್ಯಾಪಾರಸ್ಥರಲ್ಲಿ ಮನವಿ ಮಾಡ್ತೇನೆ. ಈಗಾಗಲೇ ನೀವು ಸಹ ಪತ್ರಿಕೆಗಳಲ್ಲಿ ಮತ್ತು ದೃಶ್ಯ ಮಾಧ್ಯಮಗಳಲ್ಲಿ ಗಮನಿಸಿರಬಹುದು, ಸುಮಾರು ರಸ್ತೆ ಅಪಘಾತಗಳಾಗುತ್ತಿದೆ. ಕಾರಣ ಇಷ್ಟೇ, ನೀವು ಫುಟ್ಪಾತನ್ನು ಒತ್ತುವರಿ ಮಾಡಿಕೊಂಡು ಮೇಲ್ಗಡೆ ಶೀಟ್ಸ್ ಹಾಕ್ಕೊಂಡು ಕೆಳಗಡೆ ಮುಂದಗಡೆ ಏನು ತಮ್ಮ ಸಾಮಗ್ರಿ ಸರಂಜಾಮುಗಳೇನಿದಾವೋ ಅಂಗಡಿ ಒಳಗಡೆ ಖಾಲಿ ಮಾಡಿಕೊಂಡು ಫುಟ್ಪಾತ್ ಆಕ್ರಮಿಸ್ಕೊಂಡು ನೀವು ಮುಂದೆ ಬಂದಿರೋದ್ರಿಂದ ಆ ಬಂದು ತಗೊಳ್ಳುವಂಥ ಗ್ರಾಹಕ ರಸ್ತೆಯಲ್ಲಿ ವಾಹನ ಹಾಕಿ ಚಲಿಸಬೇಕಾದ್ರೆ ಪಾದಚಾರಿಗಳಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತದೆ. ನೀವು ಗಮನಿಸಿರ್ಬೋದು, ಈಗಾಗಲೇ ಒಂದು 4-5 ಅಪಘಾತಗಳಾಗಿ ಮೃತಪಟ್ಟಿರ್ತಾರೆ. ಇದಕ್ಕೆ ಕಾರಣೀಭೂತರು ಎಲ್ಲ ನಗರಸಭೆ ಮತ್ತು ಪೊಲೀಸ್ ಇಲಾಖೆ ಬೆರಳು ತೋರಿಸ್ತಾ ಇರೋದ್ರಿಂದ ನಾನು ನಾಗರಿಕರಲ್ಲಿ ಮನವಿ ಮಾಡ್ತಾ ಇದ್ದೇನೆ, ನೀವು ಸಹ ಎಚ್ಚೆತ್ಕೊಂಡು ಆ ವರ್ತಕರಿಗೆ ತಿಳಿ ಹೇಳಬೇಕು. ಯಾಕಂದ್ರೆ ಇದು ನೀವು ಓಡಾಡಲಿಕ್ಕೆ ಅನುವು ಮಾಡಿಕೊಟ್ಟಿರುವಂಥ ಸ್ಥಳ. ಆದ್ರಿಂದ ವರ್ತಕರಲ್ಲಿ ಮನವಿ ಮಾಡ್ತೇನೆ, ಇವತ್ತಿನ 3 ದಿನಗಳ ಕಾಲ ನೀವೇನು ಒತ್ತುವರಿ ಮಾಡ್ಕೊಂಡಿದ್ದೀರೋ ಫುಟ್ಪಾತನ್ನ, ಸರ್ಕಾರಿ ಫುಟ್ಪಾತನ್ನ, ಅದನ್ನು ಕೂಡಲೇ ತೆರವು ಮಾಡಿಸ್ಬೇಕು. ಮೇಲಾಗಿರೋ ಶೀಟ್ ಸಮೇತ ನೀವು ತೆಗಿಬೇಕು. ತೆಗೆದೇ ಹೋದ ಪಕ್ಷದಲ್ಲಿ ನಗರಸಭೆಯಿಂದನೇ ನಾವೇ ತೆಗಿತೀವಿ. ಬೆಳಗಿನ ಜಾವನೇ ನಾವು ಕಾರ್ಯಾಚರಣೆ ಮಾಡ್ತೀವಿ. ಫುಟ್ಪಾತ್ ಒತ್ತುವರಿ ತೆರವು ಮಾಡುವ ವಿಚಾರದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ, ಸುಳ್ಳು ಆರೋಪ ಮಾಡುವುದು ಬೇಡ. ಯಾರ ಹೊಟ್ಟೆ ಮೇಲೆ ಒಡೆಯುವುದು ನಮ್ಮ ಉದ್ದೇಶವಿಲ್ಲ. ಅಪಘಾತಗಳನ್ನು ತಡೆಯಲು ಸಾರ್ವಜನಿಕರ ಹಿತದೃಷ್ಟಿಯಿಂದ ಕ್ರಮ ಕೈಗೊಳ್ಳಲಾಗುತ್ತಿದೆ. ಸಾರ್ವಜನಿಕರು ಒತ್ತುವರಿದಾರರಿಗೆ ತಿಳಿ ಹೇಳಬೇಕೆಂದು ಮನವಿ ಮಾಡಿದರು.
ಕ್ಷೇತ್ರದ ಶಾಸಕ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ನಗರದಲ್ಲಿ ಫುಟ್ಪಾತ್ ಒತ್ತುವರಿ ತೆರವು, ವೃತ್ತಗಳ ಅಗಲೀಕರಣ, ದೀಪಾಲಂಕಾರ ಮತ್ತು ಸೌಂದರ್ಯೀಕರಣ ಮಾಡಲು ಕೋಟ್ಯಾಂತರ ರು ಅನುದಾನ ಸರ್ಕಾರದಿಂದ ಮಂಜೂರು ಮಾಡಿಸಿದ್ದಾರೆ ಎಂದರು. ಓಟಿಕೆರೆಯಿಂದ ಪಿಸಿಆರ್ ಕಾಂಪ್ಲೆಕ್ಸ್ವರೆಗೂ ಬೆಂಗಳೂರು ವೃತ್ತ, ಕೋಲಾರ ವೃತ್ತ, ವಾಲ್ಮೀಕಿ ವೃತ್ತ, ಆಜಾದ್ ಚೌಕದ ಅಭಿವೃದ್ಧಿಗೆ ನಗರಸಭೆ ಕ್ರಮ ಕೈಗೊಂಡಿದೆ. ನಗರಸಭೆ ಅಧ್ಯಕ್ಷ, ಉಪಾಧ್ಯಕ್ಷರು, ಎಲ್ಲಾ ಸದಸ್ಯರು ಒಟ್ಟಾಗಿ ಕಾರ್ಯೋನ್ಮುಖವಾಗಿದ್ದಾರೆ ಎಂದು ತಿಳಿಸಿದರು. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಸರ್ಕಾರಿ ಜಮೀನಿನಲ್ಲಿ ಅನಧಿಕೃತವಾಗಿ ವಾಣಿಜ್ಯ ಮಳಿಗೆಗಳನ್ನು ನಿರ್ಮಿಸಿ, ಮುನೇಶ್ವರ ಸ್ವಾಮಿ ದೇವಾಲಯದ ಜಾಗದಲ್ಲಿ ವಾಣಿಜ್ಯ ಮಳಿಗೆಗಳನ್ನು ನಿರ್ಮಿಸಿ ಸ್ಥಳೀಯರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟಾಗುತ್ತಿದೆ ಎಂದು ಶ್ರೀ ಗಂಗಾಪರಮೇಶ್ವರಿ ದೇವಿ ಸೇವಾ ಅಭಿವೃದ್ಧಿ ಸಮಿತಿ ಟ್ರಸ್ಟ್ ಯುವಕರು ಆರೋಪಿಸಿದ್ದಾರೆ. ದೊಡ್ಡಬಳ್ಳಾಪುರದ ಶ್ರೀ ಗಂಗಾಪರಮೇಶ್ವರಿ ದೇವಿ ಸೇವಾ ಅಭಿವೃದ್ಧಿ ಸಮಿತಿ ಟ್ರಸ್ಟ್ ಯುವಕ ಗಜೇಂದ್ರ ಮಾತನಾಡಿ, ನಮ್ಮ ತಾತನ ಕಾಲದಿಂದ ಈ ಜಾಗದಲ್ಲಿ ಪೂಜೆ ಮಾಡುತ್ತಿದ್ದೆವು. ಕಳೆದ ವರ್ಷ ಯುಗಾದಿ ಹಬ್ಬದ ದಿನವೂ ನಾವೇ ಪೂಜೆ ಮಾಡಿದ್ದೆವು. ಈ ಮೊದಲು ಜಾಗದಲ್ಲಿ ಹೂವಿನ ತೋಟ ಇತ್ತು. ಮುನೇಶ್ವರ ಸ್ವಾಮಿ ಪೂಜೆ ಮಾಡುವ ದಿನ ಪೆಂಡಾಲ್ ಹಾಕಿ ಮರಿ ಹೊಡೆದು ಜನರಿಗೆ ಊಟ ಹಾಕುತ್ತಿದ್ದೆವು. ಆದರೆ ಇಂದು ದೇವಸ್ಥಾನದ ಜಾಗವನ್ನು ಒತ್ತುವರಿ ಮಾಡಿ ಸುತ್ತಲೂ ಕಾಂಪೌಂಡ್ ನಿರ್ಮಾಣ ಮಾಡಿ ನಾವು ಒಳಗೆ ಬರದಂತೆ ತಡೆಯುತ್ತಿದ್ದಾರೆ. ಒತ್ತುವರಿಯಾಗಿರುವ ಜಾಗವನ್ನು ತೆರವು ಮಾಡಿ ನಮ್ಮ ಮಕ್ಕಳಿಗೆ ಪೂಜೆ ಮಾಡುವ ಅವಕಾಶ ನೀಡಬೇಕೆಂದು ಆಗ್ರಹಿಸಿದರು. ಆವತ್ತಿಂದ ಮುನೇಶ್ಪುರ ಈ ಯುಗಾದಿ ಹಬ್ಬ ಬಂದರೆ ಇಲ್ಲಿ ಜಾತ್ರೆ ಥರ ಅವರು ಮಾರನೇ ದಿನ ಜಾತ್ರೆ ಥರ ಬಂದು ಎಲ್ಲ ಮುನೇಶ್ಪುರಗಳು ಮಾಡಿ ಎಲ್ಲ ದೇವಸ್ಥಾನಗಳು ವರ್ಷ ಪೂಜೆ ಸಲ್ಲಿಸ್ತಾಯಿದ್ರು. ಇವಾಗ ನಾವು ಹೋದ ವರ್ಷ ಎಲ್ಲ ಮಾಡಿದ್ದೀವಿ. ಇವಾಗ ಇನ್ನು 4 ತಿಂಗಳ ಹಿಂದೆಗಡೆ ಇವರು ಅಂಗಡಿಗಳನ್ನೆಲ್ಲ ತೆರವು ಮಾಡಿ ಅದೇ ಇವರು ಸಂಘ ಅಂತ ಇದು ಮಾಡ್ಕೊಂಡವ್ರು, ಏನು ನಗರೇಶ್ವರನ ಸಂಘದವರು ಅಂತ ಮಾಡ್ಕೊಂಡು ಹಿಂದೆ ಬಂದು ಅಲ್ಲಿ ಮಶಾಣದಾಗೆ ಸರ್ಕಾರಿ ಮಶಾಣದಲ್ಲಿ ಅಂಗಡಿ ಕೊಟ್ಟರು, ಅದನ್ನು ಸ್ಟಾಪ್ ಮಾಡಿಸಿದ್ದಾರೆ ಅಧಿಕಾರಿಗಳು. ಇವಾಗ ಇದನ್ನು ಬಂದು ಇವಾಗ ದೇವಸ್ಥಾನ ಮುನೇಶ್ವರ ಮಾಡೋದಕ್ಕೂ ಇಲ್ಲಿ ಅವಕಾಶ ಇಲ್ಲ. ಸರ್ಕಾರಿ ಜಾಗವಾಗಿದ್ದು ಇದು ಖರಾಬು ಸರ್ವೆ ನಂಬರು ರೋಜಿಪುರ ಗ್ರಾಮ 92 ಸರ್ವೆ ನಂಬರ್ನಲ್ಲಿ ಇವತ್ತೇನೈತಿ ಸರ್ಕಾರಿ ಜಾಗದಲ್ಲಿ ನಾವು ಆವತ್ತಿನ ದೇವಸ್ಥಾನ ಮಾಡ್ಕೊಂಬತ್ತಾ ಇದ್ದೀವಿ. ಇವಾಗ ಇವರು ನಮಗೆ ಸೇರಿದ್ದು, ನಮ್ಮ ಸಮುದಾಯಕ್ಕೆ ಸೇರಿದ್ದು, ನಗರದವ್ರದ್ದು ಇದು ಅಂತಾರೆ. ಮೂಲ ತೆಗೆದ್ರೆ ಇದು ಸರ್ಕಾರಿ ಖರಾಬ್ ಅಂತ ಬರ್ತೈತೆ. ಇದು ನಾವೇನು ಕೇಳ್ಕೊಂತೀವಿ ಅಂದರೆ ಮೊದಲಿನ ಥರ ಯಾವ ಥರ ಇತ್ತೋ ಆ ಥರ ಮಾಡ್ಕೊಂಡು ಈ ದೇವಸ್ಥಾನ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಲಿ. ಸರ್ಕಾರ ಹ್ಯಾಂಡ್ ಓವರ್ ತಗೊಂಡು ಬೇಕಾದ್ರೆ ಮುಜರಾಯಿಗೆ ಸೇರಿಸ್ಕೊಂಡು ಇದೇನು ಅಂಗಡಿ ಬರ್ತಿತ್ತೋ ಅದು ಸರ್ಕಾರಕ್ಕೆ ಇದು ಮಾಡಲಿ ಅಂತ ನಾನು ಕೇಳ್ಕೊಂತೀವಿ. ನಮ್ಮ ಕಚೇರಿಪಾಳ್ಯ ಗ್ರಾಮಸ್ಥರೆಲ್ಲ ಅದೇ ಕೇಳೋದು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಬಾಗೇಪಲ್ಲಿ ಪಟ್ಟಣದ ಟೈಕೊಂಡೋ ಅಕಾಡೆಮಿಯಲ್ಲಿ ತರಬೇತಿ ಪಡೆಯುತ್ತಿರುವ ವಿದ್ಯಾರ್ಥಿಗಳು ಇತ್ತೀಚೆಗೆ ಬೆಂಗಳೂರಿನ ಕಂಠೀರವ ಸ್ಟೇಡಿಯಂನಲ್ಲಿ ನಡೆದ ರಾಜ್ಯಮಟ್ಟದ ಟೈಕೊಂಡೋ ಸ್ಪರ್ಧೆಯಲ್ಲಿ 4 ಗೋಲ್ಡ್ ಮೆಡಲ್ ಮತ್ತು 1 ಸಿಲ್ವರ್ ಮೆಡಲ್ ಪಡೆದು ತಾಲೂಕಿಗೆ ಕೀರ್ತಿ ತಂದಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ವಿದ್ಯಾಶಿಲ್ಪಿ ಶಾಲಾವರಣದಲ್ಲಿ ನಿತ್ಯ ತರಬೇತುದಾರ ಲಕ್ಷ್ಮೀನಾರಾಯಣ ಎಂಬುವರಿಂದ ತರಬೇತಿ ಪಡೆಯುತ್ತಿರುವ 25 ವಿದ್ಯಾರ್ಥಿಗಳು ಹಲವಾರು ರಾಷ್ಟ್ರ ಮಟ್ಟದಲ್ಲಿ ಪದಕ ಪಡೆದಿದ್ದಾರೆ. ರಾಜ್ಯಮಟ್ಟದ ಕೆಟಿಎ ಚಾಂಪಿಯನ್ಶಿಪ್ ಸ್ಪರ್ಧೆಯಲ್ಲಿ ಸೂರ್ಯತೇಜ ಎಂಎಸ್, ಚೇತನ್ ಎನ್, ಪ್ರತ್ಯೂಷಾ ಮತ್ತು ಶ್ರೀಕರಿ ಗೋಲ್ಡ್ ಮೆಡಲ್ ಪಡೆದಿದ್ದು, ಗಾನಶ್ರೀ ಸಿಲ್ವರ್ ಮೆಡಲ್ ಪಡೆದಿದ್ದಾರೆ. ಇವರಲ್ಲಿ ಸೂರ್ಯತೇಜ ಎಂಎಸ್ ಇವರಿಗೆ ತಾಲೂಕು, ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ 10ಕ್ಕೂ ಹೆಚ್ಚು ಗೋಲ್ಡ್ ಮೆಡಲ್ ಪಡೆದಿದ್ದು 3 ಸಿಲ್ವರ್ ಮೆಡಲ್ ಪಡೆದಿದ್ದಾರೆ. ಇವರು ಪೆರೇಸಂದ್ರದ ಕ್ರಾಸ್ನಲ್ಲಿರುವ ಶಾಂತಾ ವಿದ್ಯಾಸಂಸ್ಥೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು, ಇವರ ಸಾಧನೆಗೆ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮೆಚ್ಚುಗೆ ವ್ಯಕ್ತಪಡಿಸಿ ಸನ್ಮಾನಿಸಿದ್ದಾರೆ. ಈ ವಿದ್ಯಾರ್ಥಿಗಳ ಸಾಧನೆಗೆ ತರಬೇತುದಾರ ಮತ್ತು ಪೋಷಕರು ಸಂಭ್ರಮಿಸಿದ್ದು, ಮುಂಬರುವ ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ಉತ್ತಮ ಸಾಧನೆ ಮಾಡಿ ಗೆಲುವು ಸಾಧಿಸಬೇಕೆಂದು ಹಾರೈಸಿದ್ದಾರೆ. ತರಬೇತುದಾರ ಲಕ್ಷ್ಮೀನಾರಾಯಣ್ ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ ಟೈಕ್ವಾಂಡೋ ಬಗ್ಗೆ ಮತ್ತಷ್ಟು ಅರಿವು ಅಗತ್ಯವಿದೆ. ಇದರಿಂದ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಅನುಕೂಲವಾಗಲಿದೆ. ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿ ಪಡೆಯಬಹುದು. ಪೋಷಕರು ಟೈಕ್ವಾಂಡೋಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಎಂದು ಕೋರಿದ್ರು. ಮೊನ್ನೆ ಡಿಸೆಂಬರ್ 7-8 ತಾರೀಕು ಸ್ಟೇಟ್ ಲೆವೆಲ್ KTA ಕಪ್ನಲ್ಲಿ ನಮ್ಮ ಸ್ಟೂಡೆಂಟ್ಸು ಭಾಗವಹಿಸಿದರು. ಅದರಲ್ಲಿ 4 ಗೋಲ್ಡ್ ಮೆಡಲ್ಲು, 1 ಸಿಲ್ವರ್ ಮೆಡಲ್ ಆಗಿದೆ. ನಮ್ಮ ಹತ್ರ ಇವಾಗ 25 ಮಕ್ಕಳಿದ್ದಾರೆ.
25 ಮಕ್ಕಳು ಎಲ್ಲ ನಾನು ಪಾರ್ಟಿಸಿಪೇಟ್ ಮಾಡಿಸಿದ್ದೀನಿ. ಎಲ್ಲ ಸ್ಟೇಟು ನ್ಯಾಷನಲ್ಲು ಎಲ್ಲ ಆಡಿದ್ದಾರೆ. ಇವಾಗ ಮೊನ್ನೆ ನಡೆದಂಥ 7-8 ಡಿಸೆಂಬರ್ ಕಂಠೀರವ ಕ್ರೀಡಾಂಗಣದಲ್ಲಿ 4 ಗೋಲ್ಡ್ ಮೆಡಲ್ ಆಗಿದೆ, 1 ಸಿಲ್ವರ್ ಮೆಡಲ್ ಆಗಿದೆ. ನಮ್ಗೆ ಇದೇ ಥರ ಎಂಕರೇಜ್ ಮಾಡಬೇಕಂದ್ಬಿಟ್ಟು ನಿಮ್ಮ ಪೇರೆಂಟ್ಸ್ಗೆ ನಾವು ಕೋರ್ಕೊತಾ ಇದ್ದೀವಿ. ಗಣೇಶ್ ಆರ್, CTV ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ, ವುಮೆನ್ಸ್ ಶೋರೂಮ್, ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಪಾವಗಡ ಪಟ್ಟಣದಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಈ ಕಳವು ಪ್ರಕರಣಗಳನ್ನು ನಿಯಂತ್ರಿಸಲು ಮನೆ ಮನೆಗೂ ಸ್ಟಿಕ್ಕರ್ ಅಂಟಿಸಿ ಅರಿವು ಮೂಡಿಸುವ ಕೆಲಸಕ್ಕೆ ವೃತ್ತ ನಿರೀಕ್ಷಕ ಸುರೇಶ್ ಹಾಗೂ ಅವರ ತಂಡ ಇಂದು ಚಾಲನೆ ನೀಡಿದೆ.
ಕಳವು ಪ್ರಕರಣಗಳು ಹೆಚ್ಚಾಗುತ್ತಿರುವುದರಿಂದ ಮನೆಗೆ ಬೀಗ ಹಾಕಿ ಬೇರೆ ಊರುಗಳಿಗೆ ಹೋಗುವ ಮುನ್ನ ಮನೆಯಲ್ಲಿರುವ ಆಭರಣಗಳನ್ನು, ಬೆಲೆ ಬಾಳುವ ವಸ್ತುಗಳನ್ನು, ನಗದು ಹಣವನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಬೇಕು. ಬ್ಯಾಂಕ್ ಲಾಕರ್ಗಳಲ್ಲಿ ಇಟ್ಟರೆ ಉತ್ತಮ. ಅಲ್ಲದೆ ಆಭರಣಗಳನ್ನು ಪೊಲೀಸ್ ಠಾಣೆಯಲ್ಲಿ ಇಡಬಹುದು ಎಂದರು. ಊರಿಗೆ ಹೋಗುವ ಮುನ್ನ ಪೊಲೀಸ್ ಠಾಣೆ ಸಂಪರ್ಕಿಸಬೇಕೆಂದು ತಿಳಿಸಿದರು. ಸಾರ್ವಜನಿಕರು ಯಾವುದೇ ಸಮಸ್ಯೆ ಇದ್ದರೂ 9480802941 ಮತ್ತು 9480802977 ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಲು ಅವರು ಕೋರಿದರು. 18 ವರ್ಷ ತುಂಬಿದ ನಂತರ ಮತದಾರರ ಪಟ್ಟಿಗೆ ಸೇರಿಸಲಾಗುತ್ತದೆ. ಮತ ಚಲಾಯಿಸಲು ಸಾಧ್ಯವಾಗುತ್ತದೆ ಎಂದು ವಿಜಯಪುರ ಪುರಸಭಾ ಮುಖ್ಯಾಧಿಕಾರಿ ಸಂತೋಷ್ ಹೇಳಿದರು. ವಿಜಯಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಯುವ ಮತದಾರರ ನೋಂದಣಿ ಪ್ರಕ್ರಿಯೆಗೆ ಚಾಲನೆ ನೀಡಿ ಮಾತನಾಡಿದ ಅವರು, 17 ವರ್ಷ ತುಂಬಿದ ಯುವಕ ಯುವತಿಯರನ್ನ ಮತದಾರರ ನೋಂದಣಿ ಮಾಡಿಸಿಕೊಂಡು 18 ವರ್ಷ ತುಂಬಿದ ನಂತರ ಅವರನ್ನ ಮತದಾರರ ಪಟ್ಟಿಗೆ ಸೇರ್ಪಡೆಗೊಳಿಸಲಾಗುತ್ತದೆ. ಜಿಲ್ಲಾಧಿಕಾರಿಗಳ ಆದೇಶದಂತೆ ಡಿಸೆಂಬರ್ 5ರಿಂದ 9ರವರೆಗೆ ಹೆಚ್ಚುವರಿಯಾಗಿ 17ರಂದು ಕೊನೆ ದಿನವಾಗಿದ್ದು ಎಲ್ಲಾ ಕಾಲೇಜುಗಳಿಗೆ ಭೇಟಿ ನೀಡಿ ಮತದಾರರ ನೋಂದಣಿ ಪ್ರಕ್ರಿಯೆ ಮಾಡಲಾಗುತ್ತಿದೆ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಬಳ್ಳಾಪುರ ನಗರದ 8-9ನೇ ವಾರ್ಡಿನ ಸಮಸ್ಯೆಗೆ ಮುಕ್ತಿ ಸಿಗುವ ನಿರೀಕ್ಷೆ. ಮುಖ್ಯಮಂತ್ರಿಗಳ ಆದೇಶಕ್ಕೂ ಪರಿಹಾರವಾಗದ ಸಮಸ್ಯೆಗೆ ಪರಿಹಾರ ನೀಡಲಿದ್ದಾರೆಯೇ ನಗರಸಭೆ ಉಪಾಧ್ಯಕ್ಷರು? ಚಿಕ್ಕಬಳ್ಳಾಪುರ ಜೆಡಿಎಸ್ನಲ್ಲಿ ಆರಂಭವಾಯಿತು ಮಾತಿನ ಸಮರ. ವಿಪ್ ಉಲ್ಲಂಘಿಸಿದ ಸದಸ್ಯರ ಉಚ್ಚಾಟನೆಯಿಂದ ಜಿಲ್ಲಾಧ್ಯಕ್ಷ, ಉಚ್ಚಾಟನೆಯಾಗಿಲ್ಲ ಎನ್ನುತ್ತಿರುವ ನಗರಸಭಾ ಸದಸ್ಯರು ಜಿಲ್ಲಾಧ್ಯಕ್ಷರಲ್ಲ ಹಂಗಾಮಿ ಅಧ್ಯಕ್ಷರಿಂದ ಸದಸ್ಯರು. ಸಾವಯವ ಕೃಷಿಕ ವೆಂಕಟಸ್ವಾಮಿ ರೆಡ್ಡಿ ಜಮೀನಿನಲ್ಲಿ ಬೆಳೆ ಕ್ಷೇತ್ರೋತ್ಸವ. ಬೀಜದ ದಂಟಿನ ಬೆಳೆ ಪರಿಚಯಿಸಿದ ಜಿಕೆವಿಕೆ ವಿದ್ಯಾರ್ಥಿಗಳು. ಶಿಡ್ಲಘಟ್ಟ ತಾಲೂಕಿನ ಬೋದಗೂರು ಗ್ರಾಮದ ಜಮೀನಿನಲ್ಲಿ ಕ್ಷೇತ್ರೋತ್ಸವ. ಗೌರವಧನ ನೀಡಲು ಇಲ್ಲದ ಯುಜಿಸಿ ನಿಯಮಾವಳಿ. ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಯಾಕೆ ಎಂದ ಅತಿಥಿ ಉಪನ್ಯಾಸಕರ ಸಂಘ. ಸರ್ಕಾರ ನೀಡಿದ ಭರವಸೆಯಂತೆ ಎಲ್ಲಾ ಬೇಡಿಕೆಗಳ ಈಡೇರಿಕೆಗೆ ಸಂಘ ಆಗ್ರಹ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.